జయయేత్తినాం శ్రీ వెంకట శ్రీ వెంకట నివాసాయ శ్రీనివాసాయ తే నమః తే నమః శ్రౌత శ్రౌత స్మార్త స్మార్త ఆదికం కర్మ నిఖిలం ఏన సూత్రితం తస్మై సమస్త వేదార్థ విధే వికనసే నమః శృతి స్మృతి నదీ పూర్ణం శాస్త్ర కల్లోల సంకులం విష్ణు భక్తి ఉదకం శుద్ధం వందే శ్రీ విఖనోర్నవం శుక్లాంబరధరం విష్ణుం శశివర్ణం చతుర్భుజం ప్రసన్నవదనం ధ్యాయే సర్వ విఘ్నోపశాంతయే యస్యద్విరద వక్త్రాద్యాః పారిషద్యాః పరశతం విఘ్నం నిఘ్నంతి సతతం విశ్వక్సేనం తమాశ్రయే శ్రీ గోవింద శ్రీ గోవింద అద్య శ్రీ భగవతో మహాపురుషస్య శ్రీ విష్ణోరాజ్ఞయ ప్రవర్తమానస్య అద్య బ్రహ్మణః ద్వితీయ పరార్థే శ్వేతవరాహకల్పే వైవస్వతమన్వంతరే కలియుగే ప్రథమ పాదే జంబోద్వీపే భారతవర్షే భరతఖండే శకాబ్దే మేరోర్ దక్షిణ దిగ్భాగే శ్రీ ఆదివరాహ క్షేత్రే శ్రీ వెంకటాచలే కృష్ణా కావేర్యోః మధ్యప్రదేశే శ్రీ శ్రీనివాస స్వామి దివ్య సన్నిధౌ అస్మిన్ వర్తమానే వ్యావహారిక చాంద్రమానేన ప్రభవాదే షష్ఠే సంవత్సరాణం మధ్యే శుభయోగ శుభకరణ శుభముహూర్త ఏవం గుణ విశేషణ విశిష్టాయాం అస్యాం శుభతిదౌ శ్రీ శ్రీనివాస స్వామినః ప్రీత్యర్థం మమ కళ్యాణోత్సవంలో పాల్గొనే భక్తులందరూ కూడా ముందుగా మీ యొక్క గోత్రాన్ని చదువుకోండి. మీ నక్షత్రము, మీ రాశి, మీ పేరుని చదువుకోండి. మీ ధర్మపత్ని పేరును, మీ సంతానం పేర్లు, కుటుంబ సభ్యుల పేర్లను చదువుకుని స్వామివారిని ప్రార్థన చేసుకోండి. గోత్రోద్భవస్య నామధేయస్య సహకుటుంబానాం క్షేమస్థైర్య విజయవీర్య అభయ ఆయురారోగ్య ఐశ్వర్యానాం అభివృద్ధ్యర్థం ఇష్టకామ్యార్థ సిద్ధ్యర్థం ధర్మార్థ కామ్యమోక్ష చతుర్విధ పురుషార్థ ఫలసిద్ధ్యర్థం సత్సంతాన సౌభాగ్య సిద్ధ్యర్థం శ్రీనివాస కరుణాకటాక్ష వీక్షణ పరిపూర్ణ ఫలసిద్ధ్యర్థం రాజద్వారే రాజముఖే కార్యముఖే సర్వకార్య అనుకూల్య సిద్ధ్యర్థం లోకక్షేమార్థం
योगक्षेमार्थं श्रीभूमि श्रीभूमि नील नील समेतस्य समेतस्य श्री श्रीनिवास स्वामिनः श्री श्रीनिवास स्वामिनः कल्याणोत्सवं कल्याणोत्सवं श्री वैखानस श्री वैखानस दिव्य दिव्य आगमोक्त प्रकारेण आगमोक्त प्रकारेण अहम् आचार्यमुखेन आचार्यमुखेन कारयिष्ये कारयिष्ये सर्वं सर्वं श्रीनिवासार्पणमस्तु श्रीनिवासार्पणमस्तु। ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಗೋವಿಂದ ಗೋವಿಂದ. ಶ್ರೀವೆಂಕಟಾಚಲಾಧೀಶಂ ಶ್ರಿಯಾಧ್ಯಾಸಿತವಕ್ಷಸಂ ಶ್ರಿತಚೇತನಮಂದಾರಂ ಶ್ರೀನಿವಾಸಮಹಂ ಭಜೆ. ಓಂ ನಮೋ ವೆಂಕಟೇಶಾಯ. ಸ್ವಾಮಿ ಪುಷ್ಕರಣಿ ತೀರದಲ್ಲಿ ತಿರುಮಲಾ ಕ್ಷೇತ್ರದಲ್ಲಿ ನೆಲೆಸಿರುವ ಕಲಿಯುಗ ಪ್ರತ್ಯಕ್ಷ ದೈವವಾದ ಶ್ರೀ ವೆಂಕಟೇಶ ದೇವರ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಈ ಕಲ್ಯಾಣ ಮಹೋತ್ಸವವನ್ನು ತಿರುಮಲ ತಿರುಪತಿ ದೇವಸ್ಥಾನದ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಮಾಧ್ಯಮದಿಂದ ನಾವು ಈ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸುತ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಭಕ್ತರೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ಅರ್ಚಕವರೆಣ್ಯರು ಲೋಕ ಕಲ್ಯಾಣಕ್ಕೋಸ್ಕರ ಭಕ್ತರೆಲ್ಲರಿಗೂ ಕೂಡ ಶುಭವಾಗಲಿ ಎಂಬುದಾಗಿ ಉದ್ದೇಶ ಮಾಡಿಕೊಂಡು ಪ್ರತಿಯೊಬ್ಬ ಭಕ್ತರೂ ಕೂಡ ಅವರ ಮನೆಯಲ್ಲೇ ಕುಳಿತುಕೊಂಡು ವೀಕ್ಷಿಸುತ್ತಿರುವ ಈ ಸಂದರ್ಭದಲ್ಲಿ ಅವರ ಗೋತ್ರನಾಮಗಳೆಲ್ಲವನ್ನೂ ಕೂಡ ಉಚ್ಚಾರಣೆ ಮಾಡಿಕೊಂಡು ಸಕಲ ವಿಧವಾದಂತಹ ಅರ್ಚಕ ವರೇಣ್ಯರು ಹೇಳಿರತಕ್ಕಂತಹ ಪ್ರತಿಯೊಂದು ಫಲವೂ ಅವರಿಗೆ ಉಂಟಾಗಲಿ ಎಂಬುದಾಗಿ ಸಂಕಲ್ಪ ಮಾಡಿಕೊಳ್ಳುವ ರೀತಿಯಲ್ಲಿ ಪ್ರತಿಯೊಂದು ಫಲವನ್ನು ಎರಡೆರಡು ಬಾರಿ ಉಚ್ಚಾರಣೆ ಮಾಡಿದ್ದಾರೆ. ಅವರು ಸಂಕಲ್ಪ ಮಾಡಿಕೊಂಡು ಇದೀಗ ವಿಶ್ವಕ್ಸೇನಾರಾಧನೆ ಆನಂತರ ಸ್ವಸ್ತಿ ಪುಣ್ಯಾಹವಾಚನೆ ಎಂಬುವ ಕಾರ್ಯಕ್ರಮವು ಪ್ರಾರಂಭವಾಗುತ್ತದೆ. ಯಾವುದೇ ವಿಧವಾದಂತಹ ವಿಘ್ನವೂ ಉಂಟಾಗಬಾರದು ಎಂಬುವ ಉದ್ದೇಶದಿಂದ ಮಾಡತಕ್ಕಂತಹ ಕಾರ್ಯಕ್ರಮ ವಿಶ್ವಕ್ಸೇನಾರಾಧನೆ. ಅಲ್ಲಿರ್ತಕ್ಕಂತಹ ಸ್ಥಾನ ಶುದ್ಧಿ, ದ್ರವ್ಯ ಶುದ್ಧಿ, ದೇಹ ಶುದ್ಧಿಗೋಸ್ಕರ ಮಾಡತಕ್ಕಂತಹ ಪುಣ್ಯಾಹವಾಚನೆ ಕಾರ್ಯಕ್ರಮವು ಪ್ರಾರಂಭವಾಗುತ್ತಾ ಇದೆ. ನೋಡಿ, ನಾವೆಲ್ಲರೂ ಕೂಡ ಕೃತಾರ್ಥರಾಗೋಣ. ಓಂ ನಮೋ ವೆಂಕಟೇಶಾಯ. ಗುರು ಪರಂಪರಾಂ ಶ್ರೌತಸ್ಮಾತ್ತಾದಿಕಂ ಕರ್ಮ ನಿಖಿಲಂ ಯೇನ ಸೂತ್ರಿತಂ ತಸ್ಮೈ ಸಮಸ್ತ ವೇದಾರ್ಥ ವಿದೇ ವಿಖನಸೇ ನಮಃ. ಪ್ರಾಣಾನಾಗಮ್ಯ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀಗಪ್ಪದೇ ವೃಷೋತ್ತಮಸ್ಯ ಶ್ರೀಭೂಮನೀಲಾ ಸಮೇತಸ್ಯ ಶ್ರೀಮದಖಿಲಾಂಡಕೋಟಿಬ್ರಹ್ಮಾಂಡ ನಾಯಕಸ್ಯ ಶೇಷಾಚಲನಿವಾಸಿನಃ ಶ್ರೀ ಶ್ರೀನಿವಾಸಸ್ವಾಮಿನಃ ಪ್ರೀತ್ಯರ್ಥಂ ಲೋಕಕಲ್ಯಾಣಾರ್ಥಂ ಶ್ರೀ ವೈಖಾನಸ ಭಗವಚ್ಛಾಸ್ತ್ರೋಕ್ತಮಾರ್ಗೇಣ ಕ್ರಿಯಮಾಣ ವೈವಾಹಿಕ ಮಹೋತ್ಸವೇ ಅದ್ಯ ಕ್ರಿಯಮಾಣ ಅಂಕುರಾರೋಪಣ ಬೀಜಾವಾಪನ ರಕ್ಷಾಬಂಧನ ಮಾಂಗಲ್ಯ ಪೂಜಾ ಅಗ್ನಿಪ್ರಣಯನ ಪ್ರಧಾನ ಹೋಮ ಪ್ರವೇಶ ಹೋಮ ಲಾಜ ಹೋಮಾದಿ ಸರ್ವಕರ್ಮಸೋ ಸರ್ವೋಪಕರಣ ದ್ರವ್ಯ ಶುದ್ಧ್ಯರ್ಥಂ ವೃದ್ಧ್ಯರ್ಥಂ ಶಾಂತ್ಯರ್ಥಂ ಅಭ್ಯುದಯಾರ್ಥಂ ಚ ಸದ್ಭಿರ್ಮಹಾಜನೈ ಸಹ ಸುಪನ್ಯಾಹ ಕರ್ಮ ಕರಿಷ್ಯನ್ ಆದೌ ನಿರ್ವಿಘ್ನೇನ ಪ್ರಸಮಾಪ್ತ್ಯರ್ಥಂ ವಿಶ್ವಕ್ಸೇನಾರಾಧನಂ ಕರಿಷ್ಯೆ ತದಂಗಕರಕಾರಾಧನಂ ಕರಿಷ್ಯೆ. ಓಂ ಧಾರಾ ಸಪ್ತ ಸಚಮಾನಸೇಸ ಸರತ್ಸರಿತ್ಸು ಪರಿಪೂರಿತೇಷು ಅಪೋ ವಿಗ್ರಹನ್ ಪ್ರತಿಪಾದಯಿಷ್ಯೆ ಗೃಣೋಮಿ ದತ್ತಾಗಂ ಶಿಶರಗಂ ಶಿಶರ್ಮಾ ಈತಮಾ ಪಶ್ಚಿಮಾ ಶುಭತಮಾ ಶಾಂತ ಶಾಂತತಮಾ ಶುಭಾ ಶುಭತಮಾ ಪೂತಾ ಪೂತತಮಾ ಪುಣ್ಯ ಪುಣ್ಯತಮಾ ಮೇಧ್ಯಾ ಮೇಧ್ಯತಮಾ ಮೃತಾ ಮೃತರಸಾಃ ಪೂತಾ ಬ್ರಹ್ಮ ಪವಿತ್ರೇಣ ಪೂತಾ ಸೂರ್ಯಸ್ಯ ರಶ್ಮಿಭಿಃ ಅಸ್ಮಿನ್ ಕರಕೆ ಏತೆ ಸತಮಿತಿ ಓಂ ಭೂಃ ವರ್ಣಮಾವಾಹಗಾಮಿ ಓಂ ಭುವಃ ಪ್ರಚೇತ ಸಮಾವಾಹಗಾಮಿ ಓಂ ಸ್ವಃ ರಕ್ತಾಂಬರದ್ರಮಾವಾಹಗಾಮಿ ಓಂ ಭೂರ್ಭುವಸ್ವಃ ಗಾಧಸ್ಪತಿಮಾವಾಹಗಾಮಿ ವರುಣಾಯ ನಮಃ ಪುಷ್ಪೇನಾಸನಂ ಪರಿಕಲ್ಪಗಾಮಿ. ಪ್ರಣಾಮಂ ಸಮರ್ಪಯಾಮಿ, ಪ್ರಾರ್ಥನಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಅರ್ಘಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ. ವರುಣಾಯ ನಮಃ ಪುಣ್ಯಪುಷ್ಪೈ ಪೂಜಯಾಮಿ. ವರುಣಾಯ ನಮಃ ಧೂಪದೀಪಾರ್ಧಂ ನಕ್ಷತಾನ್ ಸಮರ್ಪಯಾಮಿ. ಯಥಾ ಭಾಗಂ ಗುಡೋಪಹಾರ ನಿವೇದಯಾಮಿ. ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ. ಸುವರ್ಣ ಪುಷ್ಪತಾಂಬೂಲಂ ಸಮರ್ಪಯಾಮಿ. ವರುಣಾಯ ನಮಃ ಭಗವಾನ್ ಸರ್ವಾತ್ಮಕಃ ಸುಪ್ರೀತಃ ದುಃಖಸನ್ನಾಗತಃ ಭವಂತೋ
आदौ निर्विघ्नेन प्रथमाप्यर्थं विश्वक्सेनाराधनं करिष्ये विश्वक्सेन चतुर्बाहुं शङ्खचक्रसमन्वितं जैगापतिं शृङ्गकेतुं सुपुष्परथवाहनं पूर्वाषाढोद्भवं देवं दक्षिणामुखमत्सगे ओम आग्नेयो यस्माद्यजामहे त्वविश्वे सदात्ममहितो निजम्भो वैराजन्ते सुहोतन्निदत्ताम् पद्माकारमण्डले ओं भूर्भुवस्वः विश्वक्सेनमावाहयामि शान्तमावाहयामि हरमावाहयामि अमितमावाहयामि नित्यानपायनमावाहयामि सूत्रपतेमावाहयामि जयामावाहयामि सूत्रपते जया सहित श्री विश्वक्सेनाय नमः पुष्पेनासनं समर्पयामि प्रार्थनं समर्पयामि पाद्यं समर्पयामि अर्घं समर्पयामि आचमनीयं समर्पयामि विश्वक्सेनाय नमः पुण्यपुष्पै पूजयामि विश्वक्सेनाय नमः धूपदीपार्थं अक्षतान् समर्पयामि यदा भागं गुडोपहारं निवेदयामि मध्ये मध्ये पानीयं समर्पयामि सुवर्णपुष्पताम्बूलं समर्पयामि सूत्रपते जया सहित श्री विश्वक्सेनाय नमः भगवान् सर्वात्मकः सप्रेतः सप्रसन्ना वरदा भवन्तु सुपुण्याहं करोमि पुरुष्पा स्वस्ति सुप्रोक्षितमस्तु अस्तु प्रजापतिप्रियतां प्रियतां प्रजापतेः शाम्यन्तु घोराणि शाम्यन्तु पापानि शाम्यन्त्वाधीतयः शुभानि वर्धन्तां वर्धन्तां शुभानि शाम्यन्तु घोराणि शाम्यन्तु पापानि शाम्यन्त्वाधीतयः शुभानि वर्धन्तां वर्धन्तां शुभानि अतो देवा अवन्तु नो गतो विष्णुर्विचक्रमे पृथिव्या सप्ततामभिः इदं विष्णुर्विचक्रमे त्रेधानि ददेवतं समूढमस्य पाकं सुरे त्रीणि पदा विचक्रमे विष्णुर्गोपा अदाभ्यः ततो धर्माणि धारगण्डे विष्णो कर्माणि पश्यति गतो ओर्तानि पस्पसे इन्द्रस्य युज्जस्सका तद्विष्णो परमं पदकं सदा पश्यन्ति सुरगः दिव्येव चक्षुरा दतं तद्विप्रासो विपन्यवो जाग्रवागं सस्समिन्धते विष्णोर्यत्परमं पदं भद्रं कर्णेभिः शृणुयामदेवाः भद्रं पश्येमाक्षभिर्गजत्राः स्थिरे रङ्गे स्तुष्टभागं सस्तनोभिर्विसेम देवहितं यदायोः शतमिन्नु शरदोन्ति देवा यत्राणश्चक्रा जरसन्तनूनाम् पुत्रासो यत्र पितरो भवन्ति मानो मध्यारेर्शतायुर्गन्तोः अदितिर्जौरदितिरन्तरिक्षमदितिर्माता सपिता सुपुत्रः विश्वे देवा अदितिः पञ्चजनादितिर्जातमदितिर्जनित्वं यत्पुण्यं नक्षत्रं तत्पट्कुर्वीतोपव्युषं यदा वै सूर्यपदेदे यदनक्षत्रं नैते यावत् तत्र चोर्गो गच्छेत् यत्र च गण्यं पश्येत् तावत् कर्वेदत्कारे स्यात् पुण्याः एव कुरुते ओं भोः श्री श्रीनिवास स्वामिनः वैवाहिक महोत्सवे अद्य क्रियमाण सर्वकर्मसु सर्वत्र प्रोक्षणार्थं क्रियमाण पुण्याः भगवद्देशनकर्मणि पुण्याहं भवन्तो ब्रुवन्तो पुण्याहं कर्मणोऽस्तु पुण्याहं भवन्तो ब्रुवन्तो पुण्याहं कर्मणोऽस्तु पुण्याहं भवन्तो ब्रुवन्तो पुण्याहं कर्मणोऽस्तु स्वस्ति न इन्द्रो वृत्रस्रवाः स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु ओं भूः श्री श्रीनिवास स्वामिनः वैवाहिक महोत्सवे अद्य क्रियमाण सर्वकर्मसु सर्वत्र प्रोक्षणार्थं क्रियमाण पुण्याः भगवद्देशनकर्मणि स्वस्तिं भवन्तो ब्रुवन्तो कर्मणि स्वस्ति स्वस्तिं भवन्तो ब्रुवन्तो कर्मणि स्वस्ति स्वस्तिं भवन्तो ब्रुवन्तो कर्मणि स्वस्ति वृद्ध्या स्म हव्यैर्नमसोपसद्या मित्रं देवं मित्रधेयन्नो अस्तु अनुराधान् हविषा वर्धयन्तः शतं जीवेम शरदः सवीराः ओं भोः श्री श्रीनिवास स्वामिनः वैवाहिक महोत्सवे अद्य क्रियमाण सर्वकर्मसु सर्वत्र प्रोक्षणार्थं कर्माभ्युदयार्थं पुण्याः भगवद्यजनकर्मणि पुण्याहम् अर्ध्यं भवन्तो ब्रुवन्तो कर्मर्ध्यतां रुद्धिं भवन्तो ब्रुवन्तो कर्मरुध्यतां रुद्धिं भवन्तो ब्रुवन्तो कर्मरुध्यतां रुद्धिः समृद्धिः पुण्याः समृद्धिः आपोहिष्ठामयो भुवस्तानभूर्जे ददातना महेरणाय चक्षसे यो वस्यवतमोरसस्तस्य भाजयते हनः पुषतिर्व मातरः तस्मा अरङ्गमामभो यस्य क्षयाय वदा आपो जनगतातनः
पवमानस्वर्जनः पवित्रेण विचर्षणे यः पूता सपनातमा पुनन्तमा देवजनाः पुनन्तमनवोदिगाः पुनन्त विश्व आगवः जातवेद पवित्रवत् पवित्रेण पुनाहिमा शुक्रेण देवदीद्यत् अग्ने कृत्मा कृतो गङ्गणो यत्ते पवित्रमर्चिषे अग्ने विततमन्तरा ब्रह्मतेन पुनीमहे उभाभ्यां देवसवितः पवित्रेण सवेन च इदं ब्रह्म पुनीमहे वैश्वदेवी पुनति देव्यागात् यस्यै भक्तिस्तनुवो वीतपृष्टाः तया मतन्तः सतमाद्येषु वयग्गस्यामपतगोरगीनां वैश्वानरोरश्मिभिर्मा पुनातो वातः प्राणेन शिरोमयो भूः द्यावा पृथिवी वयसा वयोभिः अर्तावरियज्ञे मापुनीतां बृहद्भिः सवितस्त्रुभिः वर्षिष्ठै देवमन्वभिः अग्नै दक्षै पुनाहिमा येन देवा अपनता येनापो दिव्यङ्कषः तेन दिव्येन ब्रह्मणा इदं ब्रह्म पुनीमहि यत्पावमानीरथ्येति वृषभिः संवृतकं रसं सर्वगं सपोतमश्नाति स्वदितं मातरीश्वरा पावमानीर्गो अध्येते ऋषभिः संवृतकं रसं सर्वगं सपोतमश्नाति पावमानीर्दिशन्तु नः इमं लोकमथो अमं कामान् समर्थयन्तु नः देवीर्देवैः समाभृताः पावमानी स्वस्तगनीः सुदुगाहि कृतश्रुतः ऋषभिः संवृतो रसः ब्राह्मणे समृतकं हितं येन देवा पवित्रेण आत्मानं पुनते सदा तेन सहस्रधारेण पावमान्यः पुनन्तु मां राजापत्यं पवित्रं शतोद्यामगं हिरण्मयं तेन ब्रह्मविदो वयं भूतं ब्रह्म पुनीमहेन्द्रस्य नीति सहमा पुनातो सोमस्वस्त्यावरणस्य मीच्छा यमो राजा प्रमणाभि पुनातमा जातवेदां वोज्जयन्त्या पुनातो तच्छं योरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शन्नो अस्तु द्विपदे शं चतुष्पदे ओम शांति शांति शांति। प्राच्यां दिशि देवार्पितो मार्जयन्तां दक्षिणायां दिशि मासा पितरो मार्जयन्तां तते एच्छां दिशि गृहपशवो मार्जयन्ताम् उदे एच्छां दिश्यापवोषधगो वनस्पतगो मार्जयन्ताम् ऊर्ध्वायां दिशि यज्ञसंवत्सरो यज्ञपतिर्मार्जयन्ताम् अधोदरादरे नागे एभ्यो मार्जयन्ताम्। वास्तो ओस्पति प्रतिजाने स्मान् स्वावेशो नमीवो भवानः यद्वे मही प्रतितन्नो जशस्वसन्नगेदीद्विपदेशं चतुष्पदे वास्तो ओस्पते शक्मया सकं सदा ते शक्षिमहिरन्वया गातमत्या आवक्षेमवतयोगे वरन्नो योऽयं पाद स्वस्तिभिः सदा नः सुभगं शुभं वरुणाय नमः विश्वक्सेनाय नमः पुनः पाद्यर्घासमनीयं समर्पयामि वरुणाय नमः विश्वक्सेनाय नमः यथासकं यथास्थानं प्रवेशयामि शोभनार्थं क्षेमाय पुनरागमनाय च। ಗೋವಿಂದ. ಈ ಕಲ್ಯಾಣ ಮಹೋತ್ಸವದಲ್ಲಿ ಅರ್ಚಕವರೇಣ್ಯರು ಇದೀಗ ವಿಶ್ವಕ್ಸೇನಾರಾಧನೆ ಸ್ವಸ್ತಿ ಪುಣ್ಯಾಹವಾಚನೆಯನ್ನು ಸಂಪೂರ್ಣಗೊಳಿಸಿ ಆ ಪುಣ್ಯಾಹವಾಚನೆಯಲ್ಲಿ ಅಭಿಮಂತ್ರಿತವಾದಂತಹ ಜಲವನ್ನು ದರ್ಭೆ ಮುಷ್ಟಿಯಿಂದ ಅಲ್ಲಿ ಆ ಸ್ಥಳವನ್ನೆಲ್ಲವನ್ನೂ ಕೂಡ ಪ್ರೋಕ್ಷಣೆ ಮಾಡಿ ಆ ಶ್ರೀನಿವಾಸನ ಎದುರಲ್ಲಿ ಇರತಕ್ಕಂತಹ ಪಂಚಪಾತ್ರೆಗಳಲ್ಲಿ ಕೂಡ ನಿಕ್ಷೇಪ ಮಾಡಿಕೊಂಡು ಆ ನಂತರ ಈಗ ಸದ್ಯೋ ಅಂಕುರಾರೋಪಣೆ ಎಂಬತಕ್ಕಂತಹ ಕಾರ್ಯಕ್ರಮವನ್ನು ಆರಂಭಿಸುತ್ತಾ ಇದ್ದಾರೆ. ಈ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಸದ್ಯೋ ಅಂಕುರಾರೋಪಣ ಎಂಬತಕ್ಕಂತಹ ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂಬುದಾಗಿ ಸಂಕಲ್ಪ ಮಾಡಿಕೊಂಡು ಇದೀಗ ಆ ಮಣ್ಣಿನ ಪಾತ್ರೆಗಳಲ್ಲಿ ಹುತ್ತದ ಮಣ್ಣನ್ನು ಇರಿಸಿ ಆ ನವಧಾನ್ಯಗಳಿಗೆ ಪುಷ್ಪಗಳಿಂದ ಪೂಜೆ ಮಾಡಿ ಆ ನಂತರ ಆ ನವಧಾನ್ಯಗಳನ್ನು ಆ ಪಂಚಪಾಲಿಕೆಗಳಲ್ಲಿ ಸ್ಥಾಪನೆ ಮಾಡುತ್ತಾರೆ. ಈ ನವಧಾನ್ಯಗಳು ಒಂದೊಂದು ಕೂಡ ಒಂದೊಂದು ಗ್ರಹಕ್ಕೆ ಇಷ್ಟವಾದಂತಹ ಧಾನ್ಯಗಳು. ಸೂರ್ಯನಿಗೆ ಇಷ್ಟವಾದಂತಹ ಧಾನ್ಯ ಗೋಧಿ, ಚಂದ್ರನಿಗೆ ಇಷ್ಟವಾದಂತಹ ಧಾನ್ಯವು ನೆಲ್ಲು ಅಕ್ಕಿ,
ಅಂಗಾರಕನು ಮಂಗಳನಿಗೆ ಇಷ್ಟವಾದಂತಹ ಧಾನ್ಯವು ತೊಗರೆ, ಬುಧನಿಗೆ ಇಷ್ಟವಾದಂತಹ ಧಾನ್ಯವು ಹೆಸರು, ಗುರುವಿನಿಗೆ ಇಷ್ಟವಾದಂತಹ ಧಾನ್ಯವು ಕಡಲೆ, ಶುಕ್ರನಿಗೆ ಇಷ್ಟವಾದಂತಹ ಧಾನ್ಯವು ಅವರೆ, ಶನಿಗೆ ಇಷ್ಟವಾದಂತಹ ಧಾನ್ಯವು ಎಳ್ಳು, ರಾಹುವಿಗೆ ಇಷ್ಟವಾದಂತಹ ಧಾನ್ಯವು ಉದ್ದು, ಕೇತುವಿಗೆ ಇಷ್ಟವಾದಂತಹ ಧಾನ್ಯವು ಹೊರಳಿ. ಈ ರೀತಿಯಾಗಿ ನವ ಗ್ರಹಗಳಿಗೆ ಇಷ್ಟವಾದಂತಹ ಈ 9 ಧಾನ್ಯಗಳನ್ನು ನವಧಾನ್ಯ ಎಂಬುದಾಗಿ ಕರೆಯುತ್ತಾರೆ. ಈ ನವಧಾನ್ಯಗಳನ್ನು ಆ ಮಣ್ಣಿನ ಪಾಲಿಕೆಗಳಲ್ಲಿ ಸ್ಥಾಪನೆ ಮಾಡಿ ಆ 5 ಮಣ್ಣಿನ ಪಾಲಿಕೆಗಳಿಗೂ ಷೋಡಶೋಪಚಾರ ಪೂಜೆಯನ್ನು ಸಮರ್ಪಣೆ ಮಾಡುತ್ತಾರೆ. ಸಮರ್ಪಣೆ ಮಾಡಿದ ನಂತರ ಮಂತ್ರಪುಷ್ಪಾಂಜಲಿಯನ್ನು ಸಮರ್ಪಣೆ ಮಾಡಿದ ನಂತರ ಮತ್ತೆ ಕಾಯೇನ ವಾಚ ಎಂಬುದಾಗಿ ಹೇಳಿ ಈ ಮಾಡಿರ್ತಕ್ಕಂತಹ ಸದ್ಯೋ ಅಂಕುರಾರೋಪಣ ಎಂಬತಕ್ಕಂತಹ ಕಾರ್ಯಕ್ರಮದ ಸಂಪೂರ್ಣ ಫಲವು ಸಕಲ ಭಕ್ತ ಜನರಿಗೆ ಉಂಟಾಗಲಿ ಎಂಬುದಾಗಿ ಈ ಮಂತ್ರಾಕ್ಷತೆಯನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಡುವುದರಿಂದ ಈ ಸದ್ಯೋ ಅಂಕುರಾರೋಪಣೆ ಎಂಬತಕ್ಕಂತಹ ಕಾರ್ಯಕ್ರಮವು ಸಂಪೂರ್ಣವಾಗುತ್ತದೆ. ಆನಂತರ ಕಾರ್ಯಕ್ರಮ ರಕ್ಷಾಬಂಧನ ಪೂಜೆ. ಆ ರಕ್ಷೆಗಳನ್ನು ಒಂದು ಪೂರ್ಣ ಫಲದ ಮೇಲೆ ಇರಿಸಿ ಅದಕ್ಕೆ ದರ್ಭಮುಷ್ಟಿಯಿಂದ ಅಭಿಮಂತ್ರಣೆ ಮಾಡುತ್ತಾರೆ. ಆ ರಕ್ಷೆಗಳಲ್ಲಿ ವಿವಿಧ ದೇವತೆಗಳನ್ನು ಆವಾಹನೆ ಮಾಡಿ ಆ ರಕ್ಷೆಗಳಿಗೆ ಷೋಡಶೋಪಚಾರ ಪೂಜೆಯನ್ನು ಸಮರ್ಪಣೆ ಮಾಡುತ್ತಾರೆ. ಆ ದರ್ಭಮುಷ್ಟಿಯಿಂದ ಆ ರಕ್ಷೆಗಳನ್ನು ಸ್ಪರ್ಶನೆ ಮಾಡಿ ವಿವಿಧವಾದಂತಹ ಮಂತ್ರಗಳು ಸ್ವಸ್ತ್ಯಯಾನಂತಾರ್ಕ್ಷಮರಿಷ್ಟನೇಮಿಂ ಮಹದ್ಭೂತಂ ವಾಯಸಂ ದೇವತಾನಾಂ ಅಸುರಘ್ನಮಿಂದ್ರಾಸಖಂ ಸಮತ್ಸು ಬೃಹದ್ಯಶೋ ನಾವಾಮಿವಾರೂಹೇಮ ಎಂಬುದಾಗಿ ವಿವಿಧವಾದಂತಹ ಸ್ವಸ್ತಿ ಮಂತ್ರಗಳಿಂದ ಆ 4 ಕಂಕಣಗಳನ್ನು ಅಭಿಮಂತ್ರಣೆ ಮಾಡುತ್ತಾರೆ. ಅಕ್ಷತೆಗಳಿಂದ ಜಲದಿಂದ ಶುದ್ಧಿತವಾದಂತಹ ಮಂತ್ರಗಳಿಂದ ಪೂತವಾದಂತಹ ಆ ಜಲದಿಂದ ಸಂಪ್ರೋಕ್ಷಣೆಯನ್ನು ಮಾಡಿ ಆ ರಕ್ಷೆಗಳಲ್ಲಿ ವಿವಿಧ ದೇವತಾ ಆವಾಹನೆಯನ್ನು ಮಾಡುತ್ತಾರೆ. ಆನಂತರ ಅಭಿಮಂತ್ರಿತವಾದಂತಹ ಆ ರಕ್ಷೆಗಳನ್ನು ದೇವದೇವನ ಸನ್ನಿಧಾನದಲ್ಲಿ ಇರಿಸಿ ಒಂದು ಕಂಕಣವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತಾರೆ. ಈ ಕಾರ್ಯಕ್ರಮವನ್ನು ನೋಡಿ ಕೃತಾರ್ಥರಾಗೋಣ. ಹರೇ ಶ್ರೀನಿವಾಸ. ವಾಯುಮುಪಪ್ರಭಾಮಹೈ ಸೋಮಂ ಸ್ವಸ್ತಿ ಭುವನಸ್ಯ ಯಸ್ಪತಿಃ ಬೃಹಸ್ಪತಿಂ ಸರ್ವಗಣಂ ಸ್ವಸ್ತಗೆ ಸ್ವಸ್ತಿಗ ಆದಿತ್ಯಾಸೋ ಭವಂತು ನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತಗೆ ವೈಶ್ವಾನರೋ ವಸರಗ್ನಿ ಸ್ವಸ್ತಗೆ ದೇವ ಅವಂತೃಭವ ಸ್ವಸ್ತಗೆ ಸ್ವಸ್ತಿನೋ ರುದ್ರಪಾತ್ಮಂ ಸಹ ಸ್ವಸ್ತಿ ಮಿತ್ರಾವರಣ ಸ್ವಸ್ತಿ ಪದ್ಯೇ ರೇವತೆ ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ದಿತೆ ಕೃಧಿ ಸ್ವಸ್ತಿ ಪಂಧಾಮನುಚರೇಮ ಸೂರ್ಯ ಚಂದ್ರಮಸಾ ವಿವಾ ಪುನರ್ದತಾಗ್ನತಾ ಜಾನತಾ ಸಂಗಮೇಮಹಿ ಸ್ವಸ್ತಗನಂ ತಾರ್ಕ್ಷಮರಿಷ್ಟನೇಮಿ ಮಹದ್ಭೂತಂ ವಾಯಸಂ ದೇವತಾನಾಂ ಅಸುರಗ್ನಮಿಂದ್ರಸಕಂ ಸಮಸ್ಸು ಬೃಹದ್ಯುಷೋ ನವಮೀವಾರುಹೇಮ ಅಂಹೋಮುಚ ಮಾಂಗೇರ ಸಂಗಯಂಚ ಸ್ವಸ್ತ್ಯಾತ್ರೇಯ ಮನಸಾ ಶತಾರ್ಕ್ಷಂ ಪ್ರಯತಪಾನಿಶರಣಂ ಪ್ರಪದ್ಯೆ ಸ್ವಸ್ತಿ ಸಂಪಾದೇ ಸ್ವಭಯನ್ನೋ ಅಸ್ತು ಧ್ರುವಂತೆ ರಾಜಾವರಣೋ ಧ್ರುವಂತೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಶುಭಗಂ ಶುಭಂ. ಇದೀಗ ಅರ್ಚಕವರೇಣ್ಯರು ಆ ರಕ್ಷಾಬಂಧನೆಗಳನ್ನು ಪೂಜಿಸಿ ಶ್ರೀನಿವಾಸನ ಸನ್ನಿಧಾನದಲ್ಲಿ ಇರಿಸಿ ಶ್ರೀನಿವಾಸನಿಗೆ ತುಳಸಿ ಇತ್ಯಾದಿಗಳಿಂದ ಪುಷ್ಪಗಳಿಂದ ಅರ್ಚನೆ ಮಾಡಿ ಒಂದು ರಕ್ಷೆಯನ್ನು ಆ ಶ್ರೀನಿವಾಸನ ಬಲಗೈಯಿಗೆ ಸಮರ್ಪಣೆ ಮಾಡುತ್ತಾರೆ. ಆ ಶ್ರೀನಿವಾಸನಿಗೆ ಮತ್ತೊಂದು ರಕ್ಷೆಯನ್ನು ಮುಟ್ಟಿಸಿ ಶ್ರೀದೇವಿಯರ ಎಡಗೈಗೆ ಸಮರ್ಪಣೆ, ಮತ್ತೊಂದು ರಕ್ಷೆಯನ್ನು ಭೂದೇವಿಯರ ಎಡಗೈಗೆ ಸಮರ್ಪಣೆ ಮಾಡಿದ ನಂತರ ಮತ್ತೊಂದು ರಕ್ಷೆ ಇರುತ್ತದೆ. ಆ ರಕ್ಷೆಯನ್ನು ಆ ಕಂಕಣವನ್ನು ಅರ್ಚಕವರೇಣ್ಯರು ಧರಿಸುತ್ತಾರೆ. ಧರಿಸಿ ಈ ಕಲ್ಯಾಣ ಮಹೋತ್ಸವದ
ಸಂಪೂರ್ಣತೆ ಆಗುವವರೆಗೂ ಕೂಡ ಆ ಅರ್ಚಕವರೇಣ್ಯರು ಆ ಕಂಕಣವನ್ನು ಧರಿಸುತ್ತಾರೆ. ನಾವು ಸಾಧಾರಣವಾಗಿ ಮಾಡತಕ್ಕಂತಹ ನಿತ್ಯ ಕರ್ಮಗಳು ಆಗಿರಬಹುದು, ಅದೇ ರೀತಿಯಾಗಿ ವಿಶೇಷವಾದಂತಹ ಏನಾದರೂ ಹೋಮ ಹವನಾದಿಗಳ ಸಂದರ್ಭದಲ್ಲಿ ನಾವು ಪೂರ್ವಾಭಿಮುಖವಾಗಿ ಇಲ್ಲದೇ ಇದ್ದಲ್ಲಿ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಆ ಕರ್ಮಾನುಷ್ಠಾನಗಳನ್ನೆಲ್ಲ ಮಾಡುತ್ತಾ ಇರುತ್ತೇವೆ. ನಾವು ಮಾಡತಕ್ಕಂತಹ ಪ್ರತಿಯೊಂದು ಪೂಜಾ ವಿಧಾನವು ಸ್ಮೃತಿಗಳಲ್ಲಿ, ಗೃಹ್ಯ ಶ್ರೌತ ಸೂತ್ರಾದಿಗಳಲ್ಲಿ ವಿವರಣೆ ಮಾಡಿರುತ್ತಾರೆ. ಆ ಸಂದರ್ಭದಲ್ಲಿ ಪ್ರತಿಯೊಂದು ಕರ್ಮವೂ ಕೂಡ ಯಾವ ಅಭಿಮುಖದಿಂದ ಮಾಡಬೇಕು, ಶುಭ ಕರ್ಮಗಳು ಒಂದು ಅಭಿಮುಖವಾಗಿ, ಇತರೆ ಕರ್ಮಗಳು ಇನ್ನೊಂದು ದಿಕ್ಕಿನ ಅಭಿಮುಖವಾಗಿ ಮಾಡಬೇಕು ಎಂಬುದಾಗಿ ತಿಳಿಸುತ್ತಾ ಇರುತ್ತಾರೆ. ಇದಕ್ಕೆ ವೇದವೇ ಒಂದು ಪ್ರಮಾಣವನ್ನು ತಿಳಿಸುತ್ತದೆ. ಸಾಕ್ಷಾತ್ ವೇದದಲ್ಲೇ ಆ ವಿಷಯವು ಉಲ್ಲೇಖವಾಗಿದೆ. ಶ್ರೋತಯಾಗಗಳಲ್ಲಿ ಸೋಮಯಾಗದ ಶಾಲಾ ನಿರ್ಮಾಣದ ಸಮಯದಲ್ಲಿ ಒಂದು ವಿಷಯವನ್ನು ಹೇಳುತ್ತಾರೆ. ಪ್ರಾಚೀನವಗುಂ ಶಂಕರೋತಿ ಎಂಬುದಾಗಿ. ಅಲ್ಲಿ ಒಂದು ಶಾಲಾ ನಿರ್ಮಾಣವು ಮಾಡಬೇಕಾಗಿರುತ್ತದೆ. ಆ ಸಂದರ್ಭದಲ್ಲಿ ಒಂದು ವಿಷಯವನ್ನು ತಿಳಿಸುತ್ತಾರೆ ವೇದದಲ್ಲಿ. ದೇವಮನುಷ್ಯಾದಿಶೋ ವ್ಯಭಜಂತ ಪ್ರಾಚೀಂ ದೇವಾ ದಕ್ಷಿಣಾ ಪಿತರಃ ಪ್ರತೀಚೀಂ ಮನುಷ್ಯ ಉದೀಚೀಗುಂ ರುದ್ರಾಃ ಎಂಬುದಾಗಿ. ದೇವತೆಗಳು, ಮನುಷ್ಯರು ಇವರೆಲ್ಲರೂ ಕೂಡ ದಿಕ್ಕುಗಳನ್ನು ವಿಭಾಗ ಮಾಡಿಕೊಂಡರಂತೆ. ಹೇಗೆ ಎಂದರೆ ಪ್ರಾಚೀಂ ದೇವಾಃ ಎಂಬುದಾಗಿ ಹೇಳುತ್ತಾರೆ. ಅಂದರೆ ಪೂರ್ವ ದಿಗ್ಭಾಗವನ್ನು ದೇವತೆಗಳು ಸ್ವೀಕರಿಸಿದರಂತೆ. ದಕ್ಷಿಣಾ ಪಿತರಃ ಎಂಬುದಾಗಿ ಹೇಳುತ್ತಾರೆ. ದಕ್ಷಿಣ ದಿಕ್ಕನ್ನು ಪಿತೃದೇವತೆಗಳು ಸ್ವೀಕರಿಸಿದರಂತೆ. ಪ್ರತೀಚೀಂ ಮನುಷ್ಯಾಃ ಎಂಬುದಾಗಿ ಹೇಳುತ್ತಾರೆ. ಪಶ್ಚಿಮ ದಿಕ್ಕನ್ನು ಮನುಷ್ಯರು ಸ್ವೀಕರಿಸಿದರಂತೆ. ಉದೀಚೀಗುಂ ರುದ್ರಾಃ ಎಂಬುದಾಗಿ ಹೇಳುತ್ತಾರೆ. ಉತ್ತರ ದಿಕ್ಕನ್ನು ರುದ್ರ ದೇವತೆಗಳು, ರುದ್ರಗಣವು, ರುದ್ರಾದಿ ದೇವತೆಗಳು ಸ್ವೀಕರಿಸಿದರಂತೆ. ಆದ್ದರಿಂದ ನಾವು ಏನೇ ಶುಭ ಕಾರ್ಯವು ಮಾಡುವಲು ಸಂಕಲ್ಪಿಸಿದಾಗ ಸಂಕಲ್ಪವೇ ಮೊದಲುಗೊಂಡು ಅಂಥದವರೆಗೂ ಕೂಡ ದೇವತೆಗಳು ಸ್ವೀಕರಿಸಿದಂತಹ ಪೂರ್ವ ದಿಗ್ಭಾಗಕ್ಕಾದರೂ ಅದೇ ದೇವತೆಗಳಿಗೆ ಸಂಬಂಧಪಟ್ಟಂತಹ ರುದ್ರಾದಿ ದೇವತೆಗಳು ಸ್ವೀಕರಿಸಿದ ಉತ್ತರ ದಿಗ್ಭಾಗದಲ್ಲಿ ಅಭಿಮುಖವಾಗಿ ಆಚರಣೆ ಮಾಡಬೇಕು ಎಂಬುದಾಗಿ ಹೇಳುತ್ತಾರೆ. ಅಷ್ಟೇ ಅಲ್ಲದೆ ಆ ಪೂಜಾ ವಿಧಾನದಲ್ಲಿ ಯಾವುದೇ ವಿಧವಾದಂತಹ ಒಂದು ದ್ರವ್ಯವು, ಆ ದ್ರವ್ಯದ ಅಗ್ರವು ಇದ್ದಲ್ಲಿ ಅದು ಕೂಡ ಪೂರ್ವ ದಿಗ್ಭಾಗದಲ್ಲಿ, ಅದೇ ರೀತಿಯಾಗಿ ಉತ್ತರ ದಿಗ್ಭಾಗದಲ್ಲಿ ಉತ್ತರಾಭಿಮುಖವಾಗಿ ಇರಬೇಕು ಎಂಬುದಾಗಿ ವೇದವೇ ಸಾಕ್ಷಾತ್ತಾಗಿ ತಿಳಿಸುತ್ತಾ ಇದೆ. ಪಿತೃ ಸಂಬಂಧವಾದಂತಹ ಪ್ರಕ್ರಿಯೆಯು ಏನಾದರೂ ನಡೆದಲ್ಲಿ ದಕ್ಷಿಣಾಭಿಮುಖವಾಗಿ ಇರಬೇಕು ಎಂಬುವ ವಿಷಯವನ್ನು, ನಿಯಮವನ್ನು ವೇದವೇ ಸಾಕ್ಷಾತ್ತಾಗಿ ತಿಳಿಸುತ್ತಾ ಇದೆ. ಇದೀಗ ಅರ್ಚಕವರೇಣ್ಯರು ಕಂಕಣ ಬಂಧನೆ ಎಂಬತಕ್ಕಂತಹ ಕಾರ್ಯಕ್ರಮವನ್ನು, ರಕ್ಷಾಬಂಧನೆ ಎಂಬತಕ್ಕಂತಹ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ. ಆನಂತರ ಅಗ್ನಿ ಪ್ರತಿಷ್ಠಾಪನೆ ಮಾಡುತ್ತಾರೆ. ಕಲ್ಯಾಣ ಮಹೋತ್ಸವದ ಅಂಗವಾಗಿ ಪ್ರಧಾನ ಹೋಮವು ಒಂದು ಇರುತ್ತದೆ. ಆ ಹೋಮದ ಅಂಗವಾಗಿ ಸಾಧಾರಣವಾದಂತಹ ಅಗ್ನಿ ಅಲ್ಲದೆ ದೈವತಾ ಸ್ವರೂಪವಾದಂತಹ ಅಗ್ನಿ, ಸಂಸ್ಕೃತವಾದಂತಹ ಅಗ್ನಿ, ಆ ಹೋಮದ ನಿಮಿತ್ತವಾಗಿ ಸ್ಥಾಪನೆಯನ್ನು ಮಾಡುತ್ತಾರೆ. ಅಗ್ನಿಯನ್ನು, ಆ ಅಗ್ನಿ ಸ್ಥಾಪನೆಗೋಸ್ಕರ ಸಂಕಲ್ಪವನ್ನು ಮಾಡಿಕೊಂಡು ಆನಂತರ ಅಗ್ನಿ ಪ್ರತಿಷ್ಠಾಪನೆಯಲ್ಲಿ ಕೂಡ ವಿವಿಧ ದೇವತೆಗಳಿಗೆ ಆ ಹವಿಸ್ ಸಮರ್ಪಣೆಯನ್ನು ಮಾಡುತ್ತಾರೆ. ದೇವಾನಾಂ ಆಜ್ಯಮಾಹಾರಂ ಎಂಬುದಾಗಿ ಹೇಳಿದಂತೆ ಆ ಆಜ್ಯವನ್ನು ಆ ದೇವರಿಗೆ ಸಮರ್ಪಣೆ ಮಾಡುತ್ತಾರೆ. ಸಕಲ ಪವಿತ್ರ ಸ್ವರೂಪವಾದಂತಹ ಆ ದರ್ಭೆಯನ್ನು ಆ ಹೋಮಕುಂಡದ 4 ದಿಕ್ಕಿನಲ್ಲಿ ನಾವು ಇದನ್ನೂ ಗಮನಿಸಬಹುದು. ಆ ದರ್ಭೆಗಳು ಕೂಡ
ಪೂಜೆಯಲ್ಲಿ ಇರತಕ್ಕಂತಹ ಆ ದರ್ಭೆಗಳು ಕೂಡ 4 ದಿಕ್ಕಿನಲ್ಲಿ ಸ್ಥಾಪನೆ ಮಾಡುವ ಸಮಯದಲ್ಲಿ ಆ ದರ್ಭೆಗಳ ಅಗ್ರವು ಒಂದು ಪೂರ್ವ ದಿಗ್ಭಾಗಕ್ಕೆ ಮತ್ತೊಂದು ಉತ್ತರ ದಿಗ್ಭಾಗಕ್ಕೆ ಇರುವಂತೆ ಆ ದರ್ಭೆಗಳನ್ನು ಸ್ಥಾಪನೆ ಮಾಡುತ್ತಾರೆ. ಈ ರೀತಿಯಾಗಿ ಎಲ್ಲ ವಿಷಯದಲ್ಲೂ ಕೂಡ ಅದು ದೇವತಾ ಸಂಬಂಧವಾದಂತಹ ಕರ್ಮವಾದಲ್ಲಿ ಪೂರ್ವ ಉತ್ತರ ದಿಗ್ಭಾಗಗಳಿಗೆ ಪ್ರಾಧಾನ್ಯತೆ, ಪಿತೃಕರ್ಮಗಳಾದಲ್ಲಿ ದಕ್ಷಿಣ ದಿಗ್ಭಾಗಕ್ಕೆ ಪ್ರಾಧಾನ್ಯತೆ ಎಂಬುವ ವಿಷಯವನ್ನು ನಾವು ಗ್ರಹಿಸಬೇಕು. ಇದೀಗ ಅಗ್ನಿ ಪ್ರತಿಷ್ಠಾಪನೆ ಎಂಬತಕ್ಕಂತಹ ಕಾರ್ಯಕ್ರಮವು ನಡೆಯುತ್ತಲಿದೆ. ಈ ದರ್ಭೆಗಳು ಪವಿತ್ರ ಸ್ವರೂಪಗಳು. ಇದೀಗ ನಡೆಯುತ್ತಿರುವ ಅಗ್ನಿ ಪ್ರತಿಷ್ಠಾಪನೆಯನ್ನು ವೀಕ್ಷಿಸಿ ಆ ಹೋಮವನ್ನು ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಬ್ರಹ್ಮ ಚ ಜ್ಞಾನಂ ಓಂ ಭೂಃ ಬ್ರಹ್ಮಾಣಮವಾಹಯಾಮಿ. ಓಂ ಭುವಃ ಪ್ರಜಾಪತಿಮವಾಹಯಾಮಿ. ಓಂ ಸ್ವಃ ಪಿತಾಮಹಮವಾಹಯಾಮಿ. ಓಂ ಭೂರ್ಭುವಃ ಸ್ವಃ ಹಿರಣ್ಯಗರ್ಭಮವಾಹಯಾಮಿ. ಬ್ರಹ್ಮಣೇ ನಮಃ ಇದಮರ್ಚನಂ. ಓಂ ಸೋಮೋಧೇನಗಂ ಓಂ ಭೂಃ ಸೋಮಮವಾಹಯಾಮಿ. ಓಂ ಭುವರ್ಯಜ್ಞಾಂಗಮವಾಹಯಾಮಿ. ಓಂ ಸವರಿಂದಮವಾಹಯಾಮಿ. ಓಂ ಭೂರ್ಭುವಃ ಸ್ವಃ ಚಂದ್ರಮವಾಹಯಾಮಿ. ಸೋಮಾಯ ನಮಃ ಇದಮರ್ಚನಂ. ಬ್ರಹ್ಮನ್ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷಯಜ್ಞಂ ದೇವತಾವರ್ಧಯಿತ್ವಂ ನಾಕಸ್ಯ ಪೃಷ್ಠೇ ಯಜಮಾನೋ ಅಸ್ತು. ಸಪ್ತರ್ಷೀನಾಕಂ ಸುಕೃತಾಂ ಯತ್ರ ಲೋಕಸ್ತತ್ರೇಮಂ ಯಜ್ಞಂ ಯಜಮಾನಂ ಚ ದೇಹಿ. ಓಂ ಪ್ರೋಕ್ಷ ಸೋಮನ್ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷಯಜ್ಞಂ ದೇವತಾವರ್ಧಯಿತ್ವಂ ನಾಕಸ್ಯ ಪೃಷ್ಠೇ ಯಜಮಾನೋ ಅಸ್ತು. ಸಪ್ತರ್ಷೀನಾಕಂ ಸುಕೃತಾಂ ಯತ್ರ ಲೋಕಸ್ತತ್ರೇಮಂ ಯಜ್ಞಂ ಯಜಮಾನಂ ಚ ದೇಹಿ. ಓಂ ಪ್ರೋಕ್ಷ ಪಾತ್ರಾದಾವಾದಾಯ ಪವಿತ್ರೇ ಏಸ್ತೋ ವೈಷ್ಣವ್ಯೇಸ್ತೋ ಯಜ್ಞಿಯೇ ಏಸ್ತೋ ವಾಯುಭೂತೇಸ್ತೋ ವಿಷ್ಣೋರ್ಮನಸಾ ಭೂತೇಸ್ತೋ ಯಜ್ಞಸ್ಯ ಪಾವನೇಸ್ತಃ. ದಿವೇತ್ವಾ ಅಂತರಿಕ್ಷಾಯತ್ವಾ ಪೃಥಿವ್ಯೈತ್ವಾ ಆಪೋಷಾಯತ್ವಾ. ವಿಷ್ಣೋಸ್ತೋಪೋಸೇತಿ ಪ್ರಾಚ್ಯಾಂ ದಕ್ಷಿಣತೋ ವಿಷ್ಣೋಸ್ತೋಪೋಸೇ. उत्तरतपदे एर्चर्यन्दनमसि विष्णोस्तोपोसि. पश्चिमतः सौदत्तां देवेभ्यो विष्णोस्तोपोसि. ओं विष्णुमावाहयामि. ओं महाविष्णुमावाहयामि. ओं सदा विष्णुमावाहयामि. ओं व्यापिनारायणमावाहयामि. श्रुतासि घृतासि ध्रुवासि तरुणासि वनस्पत्योसि देवेभ्यः सन्दस्वा. अनया पृथिव्यापो गृहीष्यामि. ओं ब्रह्मणपप्रणीष्यामि समानवाचं यच्छा. प्रणयज्ञं देवता वर्धयित्वं नागस्य अस्तु. सप्तर्षीनाकं सुकृतां यत्र लोकस्तत्रेमं यज्ञं यजमानं च देहि. ओं प्रणग ओं सोमापप्रणीष्यामि समानवाचं यच्छ. प्रणयज्ञं देवता वर्धयित्वं नाकस्य पृष्ठे यजमानो अस्तु. सप्तर्षीनाकं सुकृतां यत्र लोकस्तत्रेमं यज्ञं यजमानं च देहि. ओं प्रणग घृतं व्यहरामि चरं व्यहरामि. दक्षिण प्रणितौ ब्राह्मण्यतीर्देन. ओं प्रजापतिमावाहयामि. इन्द्रमावाहयामि. अग्निमावाहयामि. सोममवाहयामि. उत्तर प्रणितौ दैवेन तीर्देन. अग्निमावाहयामि. सोममवाहयामि. अग्निशोमानवाहयामि. प्रजापतिमावाहयामि. ब्रह्माणमवाहयामि. इन्द्रमावाहयामि. वसूनावाहयामि. मरुतावाहयामि. रुद्राणावाहयामि. अपौपस्स. ओं श्री विष्णुमावाहयामि. बृहस्पतिमावाहयामि. मित्रमावाहयामि. वरुणमावाहयामि. आदित्यानावाहयामि. अश्विनामावाहयामि. पूषाणमावाहयामि. कक्षमावाहयामि. कक्षदेवत सोममावाहयामि. औपासनज्ञमावाहयामि. यज्ञदेवदुष्वान् देवानावाहयामि. सर्वदेवानावाहयामि. आज्यपात्रे प्रजापतये जुष्टनिर्वपामि. इन्द्राय जुष्टनिर्वपामि. अग्नये जुष्टनिर्वपामि. सोमाय जुष्टनिर्वपामि. अग्नये जुष्टनिर्वपामि. सोमाय जुष्टनिर्वपामि. अग्निशोमाभ्यागं जुष्टनिर्वपामि. प्रजापतये जुष्टनिर्वपामि. ब्रह्मणे जुष्टनिर्वपामि. इन्द्राय जुष्टनिर्वपामि. वसुभ्यो जुष्टनिर्वपामि. मरुद्भ्यो जुष्टनिर्वपामि. रुद्रेभ्यो जुष्टनिर्वपामि. अपोपस्पृश्य. ओं श्री विष्णवे जुष्टनिर्वपामि. बृहस्पतये जुष्टनिर्वपामि. मित्राय जुष्टनिर्वपामि. वरुणाय जुष्टनिर्वपामि. आदित्येभ्यो जुष्टनिर्वपामि. अश्विभ्यां जुष्टनिर्वपामि. पूष्णे जुष्टनिर्वपामि. कक्षाय जुष्टनिर्वपामि. कक्षदेवत सोमाय जुष्टनिर्वपामि. औपासनयज्ञाय जुष्टनिर्वपामि. यज्ञदेवदुष्वेभ्यो देवेभ्यो जुष्टनिर्वपामि. सर्वदेवेभ्यो जुष्टनिर्वपामि. आज्यं तृप्यतिसृगामि. चरं तृप्यतिसृगामि. अग्निर्ज्योतिरसि
अग्निर्ज्योतिरसि समिदसि स्वाहा चित्पति स्वापुनात्वच्छिद्रेण पवित्रेण वसो सूर्यसरस्मिभिः स्वाहा वाक्पति स्वापुनात्वच्छिद्रेण पवित्रेण वसो सूर्यसरस्मिभिः स्वाहा देवस्वा सविता पुनात्वच्छिद्रेण पवित्रेण वसो सूर्यसरस्मिभिः स्वाहा करसम्पूर्णा वा समिधो गृहीत्वा मूलाग्राभ्यां कृतज्ञस्पर्शयित्वा अभ्यर्चा अक्षताम् आज्यां चरुभिः ओम इंद्राय नमः ओम अग्नये नमः ओम यमाय नमः ओम निरृतये नमः ओम वरुणाय नमः ओम वायुवे नमः ओम कुबेराय नमः ओम ईशानाय नमः ओम अग्नये नमः ओम जातवेदसे नमः ओम सहौजसे नमः ओम वज्राभवे नमः ओम नर्याधसे नमः ओम पंक्तिराधसे नमः ओम विसर्पिने नमः ओम अग्निपुरुषाय नमः अदिते नमन्यस्मा अनुमते नमन्यस्मा सरस्वते नमन्यस्मा देवसविता प्रसवा ओम अयंत इद्म आत्मा जात वेदस्ते नेद्यस्व वर्धसवचेतवर्तगतास्मान् रजगा वसुभिः ब्रह्मवर्धसे नान्नाद्येन समेतगा अस्मिन्नाघार कर्मणि ब्रह्मन् सोममिद्ममाधास्ते आधस्वा समेतग स्वाहा वायव्यादाग्नेयान्तं प्रजापतये स्वाहा नैऋत्यादेशानान्तम् इन्द्राय स्वाहा अग्नये स्वाहा सोमाय स्वाहा अग्नये स्वाहा सोमाय स्वाहा अग्निशोमाभ्यागम स्वाहा प्रजापतये स्वाहा ब्रह्मणे स्वाहा इंद्राय स्वाहा वसुभ्य स्वाहा मरुद्भ्य स्वाहा रुद्रेभ्य स्वाहा अपौपस्पृश्या ओम श्री विष्णवे स्वाहा बृहस्पतये स्वाहा मित्राय स्वाहा वरुणाय स्वाहा आदित्येभ्य स्वाहा अश्विभ्यां स्वाहा पूष्णे स्वाहा कक्षाय स्वाहा कक्षदेवतोमाय स्वाहा औपासनज्ञाय स्वाहा यज्ञदेवदुष्वेभ्यो देवेभ्य स्वाहा सर्वदेवेभ्य स्वाहा दर्व्याभिगार्य चर्गं सावित्राद्विर्गृहीत्वा पुनरभिगार्य ओम भू स्वाहा ओम भव स्वाहा ओम सव स्वाहा ओम भूर्भुव सव स्वाहा अदितेन्वमग्रस्ताः अनुमतेन्वमग्रस्ताः सरस्वतेन्वमग्रस्ताः देवसविता प्रासावेः अस्य देवदेवस्य भगवतो नारायणस्य श्री श्रीनिवास स्वामिनः वैवाहिक महोत्सवे औपासनाग्निमुखे आघारान्ते सर्वदोष प्रायश्चित्तार्थम् अतो देवादि वैष्णव होमं करिष्ये अदितेन मन्यस्वा अनुमतेन मन्यस्वा सरस्वतेन मन्यस्वा देवसविता प्रसवा ओम मतो देवा अवन्तु यतो विष्णुर्विचक्रमे पृथिव्या सप्तताम विस्वाहा इदं विष्णुर्विचक्रमे त्रेधानिदेवतं समूढमस्य पाकं सुरे स्वाहा त्रीणि पदाचक्रमे विष्णुर्गोपा अदाभ्यः ततो धर्माणि धारयन् स्वाहा विष्णो कर्माणि पश्यति गतोर्तानि पस्पसे इन्द्रस्य युज्यस्य का स्वाहा तद्विष्णो परमं पदकं सदा पश्यन्ति सुरगः दिव्येव चक्षुरादतग् स्वाहा तद्विप्रासो विपन्द्यवो जाग्रवागं सस्यमिन्धते विष्णोर्यत्परमं पदग् स्वाहा ओम भू स्वाहा ओम भुव स्वाहा ओम सव स्वाहा ओम भूर्भुव सव स्वाहा अदितेन्वमग्रस्ताः अनुमतेन्वमग्रस्ताः सरस्वतेन्वमग्रस्ताः देवसविता प्रासावेः మీ ఇద్దరి విభవాలు మేము చూడవలదా ఈ ఎడమము మన్నించి ఇంత చేయవయ్యా మీ ఇద్దరి విభవాలు మేము చూడవలదా ఈ ఎడమము మన్నించి ఇంత చేయవయ్యా
తలమోచి ఎవ్వరైనా తమవారైనా వారిని పిలువక తాము తామే పెండ్లాడేరా. తలమోచి ఎవ్వరైనా తమవారైనా వారిని పిలువక తాము తామే పెండ్లాడేరా. అలరి శ్రీ వెంకటేశ ఆడకు మము రప్పించి వలసినట్టు గరుడ ధ్వజమెత్తవయ్యా. మీ ఇద్దరి విభవాలు మేము చూడవలదా, ఈ ఎడమము మన్నించి ఇంత చేయవయ్యా. చెంది ఊడిగపు వారు సేవ సేయకెవ్వరైనా అందముగా ఏగు పెండికి అంగవించేరా. చెంది ఊడిగపు వారు సేవ సేయకెవ్వరైనా అందముగా ఏగు పెండికి అంగవించేరా. అందపు శ్రీ వెంకటేశ ఆడకు మమ్ము రప్పించి విందులతో నిట్టే తిరువీధులేగవయ్యా. మీ ఇద్దరి విభవాలు మేము చూడవలదా, ఈ ఎడమము మన్నించి ఇంత సేయవయ్యా. పేరుకొని తమ వద్ద బేరటాండ్లు పొడగాను సారెకు పెండ్లాడకున్న సంతసమౌనా. పేరుకొని తమ వద్ద బేరటాండ్లు పొడగాను సారెకు పెండ్లాడకున్న సంతసమౌనా. ఈ రీతి శ్రీ వెంకటేశ ఇద్దరు మము రప్పించి ఆరితేరి పువ్వములు అవధరించరయ్యా. మీ ఇద్దరి విభవాలు మేము చూడవలదా, ఈ ఎడమము మన్నించి ఇంత సేయవయ్యా. ఈ ఇద్దరి విభవాలు మేము చూడవలదా, ఈ ఎడమము మన్నించి ఇంత సేయవయ్యా. సంచోభి పార్శ్వద్భగం కేయోరాంగదహార కుండలధరం దీప్తం విశ్వధరం విభం సుచక్రశంకం కటివరదహస్తం స్వర్ణాంబరం రత్నకిరీటమకర కుండలధరం సువక్ష విలసత్ శ్రీవత్స చిహ్నం భజే ప్రళంబసోత్రోత్పలమాల్యభూషణం నమామ్యహం శ్రీవేంకటశైలనాయకం నారాయణం సకమలం సకలామరేంద్రం వైఖానసం మమ గురుం నిగమాగమేంద్రం భగవత్రికస్య పరీచి ముఖాన్ మునీంద్రాన్ సర్వానహం కులగురుం ప్రణమామి మూర్ధా. అత భగవతో మహాపురుషస్య శ్రీమదాది నారాయణస్య అచింత్యాపరిమిత శక్త్యా భ్రియమాణస్య మహాజలౌకస్య మధ్యే పరిభ్రమమానానాం అనేకకోటి బ్రహ్మాండానామేకతమే పృథివ్యప్తేజోరాయురాకాశహంకార మహదవ్యక్తాఖ్య సప్తావరణీరావృతే అస్మిన్ మహతి బ్రహ్మాండే ఆధారశక్తి శ్రీవరాహ కూర్మానంత అష్టదిగ్గజోపరి ప్రతిష్ఠితానాం అతల వితల సుతల తలాతల రసాతల మహాతల పాతాళాఖ్య సప్తలోకానాం ఊర్ధ్వభాగే భూలోకే భువర్లోక సవర్లోక మహర్లోక జనోలోక తపోలోక సత్యలోకాఖ్య షల్లోకానాం అధోభాగే మహానాళాయమానస్య ఫణిరాజస్య శేషస్య సహస్రఫనామని మండలమండితే ఐరావత పుండరీక వామన కుముదాంజన పుష్పదంత సార్వభౌమ సుప్రదీకాఖ్య అష్టాదిగ్దంతి శుండాన్ దండోత్తంబితే అమరావతీత్యష్టదేవ పరివిరాజితే ఇంద్రాగ్నియమనిర్తవర్ణవాయు కుబేరేశానాఖ్య అష్టలోకపాలక పరిపాలితే లోకాచలబలగితే లవనేక్షుసురా సర్పి దదిక్షీర శుద్ధోదకాఖ్య సప్తార్ణవ పర్వతే జంబూప్లక్షాది సప్తద్వీపదీపితే
माहेन्द्रादि सप्तकुलपर्वत विराजते भारत किंपुरुषित्यादि नववर्षाणां मध्ये भरतवर्षे इंद्रकसेरित्यादि नवखण्डानां मध्ये भरतखण्डे महासरोरुहाकार 50 कोटियोजन विस्तीर्ण भूमण्डले 1,00,000 योजन विस्तीर्ण जम्बोद्वीपे दंडकारण्ये प्रजापति क्षेत्रे कर्मभूमौ अवंती कुरुक्षेत्रादि समभूमध्यरेखाया पूर्वदिग्भागे श्री आदिवराह क्षेत्रे श्री वेंकटाचले कृष्णा कावेर्योः मध्यप्रदेशे समस्त देवता सन्निधौ श्री श्रीनिवास स्वामी दिव्य सन्निधौ दश पूर्वेशां दशापरेशां मद्वंशानां मातृवंशानां सर्वेषां पितॄणां नरकादुत्तेर्य आमोद प्रमोद समोद वैकुंठाख्य लोकेशो सालोक्य सामीप्य सारूप्य सायुज्यमिति चतुर्विध मोक्ष बल सिद्ध्यर्थम श्री लक्ष्मी नारायण प्रीत्यर्थम आधार विष्णु तत्वकल्पः कोटि चातुर्लक्ष प्रमाणादिः दिव्य वैदिक विधानेन भगवान् विखनो मुनीन्द्र प्रणीत श्री वैखानस दिव्य भगवच्शास्त्रोक्त मार्गेण वेदोक्त मार्गेण त्रिगुणीकृत अग्निष्टोमतिरा तृप्तोर्याम सांतपन वाजपेय पौंडरिक अश्वमेधादि शतक्रतु पुण्यबलावाप्त्यर्थम षोडश महादानांतर्गत कन्यादानमहं कारयिष्ये। अस्य श्रीमदादि नारायणस्य अनेक कोटि ब्रह्मांड नायकस्य अनंत कल्याण गुणगण गांभीर्यस्य दिव्य मंगल विग्रहस्य सुदर्शन पांचजन्य नंदक कौमोदकी सारंग दिव्य पंचायुधालंकृत कोटि सूर्य समप्रकाशस्य श्री महावैकुंठ नायकस्य श्रीमद्वैखानस भगवच्छास्त्रोक्त मार्गेण आंगेरस भारस्पत्य भारद्वाज त्रयार्षीय प्रवरान्वित भारद्वाज गोत्रोद्भवस्य पंचविध व्योह भेदेन प्रवर्तमानस्य परव्योह विभवान्तर्यामी अर्चावतार रूपकस्य श्री महाविष्णोः परब्रह्मणो नप्त्रे आंगेरस भारस्पत्य भारद्वाज त्रयार्षीय प्रवरान्वित भारद्वाज गोत्रोद्भवस्य जगत्कारणभूतस्य मूल प्रकृति सुखेमानस्य त्रिगुणात्मकस्य गुणत्रय स्वकर्मणोऽप्यादिवशात् उत्पत्ति स्थिति लय कारणस्य श्री महाविष्णोः परवासुदेव सर्वपौत्रायाम् आंगेरस भारस्पत्य भारद्वाज त्रयार्षीय प्रवरान्वित भारद्वाज गोत्रोद्भवस्य समस्त देवता निकर्मकुटमनिकिरण विजृंभित पादारविन्दस्य अर्चावतार भगवत प्रद्युम्नावतारकस्य श्री महाविष्णोः आदिनारायण श्रवण पुत्रायाम् आंगेरस भारस्पत्य भारद्वाज त्रयार्षीय प्रवरान्वित भारद्वाज गोत्रोद्भवाय भक्तलोक परिपालनाय किरीटकटक कैयूरहार दिव्याभरण भूषिताय श्रीवत्सांकित वक्षस्काय कौस्तुभालंकृताय दिव्य माल्योपेत शोभिताय दिव्य पीतांबरधराय प्रपन्न पारिजाताय स्वर्ण गरुडवाहनारूढ़ाय निज अवताराय अचिंत्याद्भुत नित्य यौवन स्वभाव लावण्य तेजो दिव्य रूपकाय अखिल शाखाध्यायिनो अखिल लोक पवित्र रूपाय श्रवण नक्षत्रे मकर राजो जाताय श्री श्रीनिवास स्वामी परब्रह्मणे वराय ऋग्यज सामधर्मज्ञ सूत्रोद्भवस्य चतुर्वेद शाखाध्यायिनीं भार्गव चवनाप्नुवान और्ववैदल पंचार्षीय प्रवरान्वित भार्गव सगोत्रोद्भवीं सर्वालंकारवतीं सकल सुरांगना संसेवित पादारविन्दां श्री महाविष्णोः वक्षस्थल निवासिनीं आनंद गुणात्मिकां मूल प्रकृति रूपां भृगो संकल्पतनगां उत्तर फल्गुनी नक्षत्रे कन्या राशौ जातां अयोनिजां श्रीदेवी नाम्नीं इमां कन्यां वृणीमहे दास्यामि। ऋग्यज सामधर्मज्ञ सूत्रोद्भवस्य चतुर्वेद शाखाध्यायिनीं काश्यपावत्सारणै ध्रुवत्रगार्षेय प्रवरान्वित काश्यपस गोत्रोद्भवीं सर्वालंकारवतीं सकल सुरांगना संसेवित पादारविन्दां श्री महाविष्णोः अत्यंत मनोहरीं अत्यंत सौंदर्यवतीं बहुश्यामलांगीं
ಕಶ್ಯಪ ಸಂಕಲ್ಪತನಗಾಂ ರೇವತಿ ನಕ್ಷತ್ರೇ ಮೀನರಾಸೌ ಜಾತಾಂ ಅಯೋನಿಜಾಂ ಭೂದೇವಿ ನಾಮ್ನೀಂ ಇಮಾಂ ಕನ್ಯಾಂ ವೃಣೀಮಹೇ ದಾಸ್ಯಾಮಿ. ಕನ್ಯಾದಾನ ಮುಹೂರ್ತಸ್ಯ ಮುಹೂರ್ತೋಸ್ಮಿತಿ ಭವಂತೋ ಮಹಾಂತೋನುಗೃಹ್ಣಂತು. ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ दास्यामि विष्णवे तुभ्यं ब्रह्मलोकदिकेशया. कन्यां सलङ्कृतां साध्वीं सुशीलाय समेधसे. प्रयतोऽहं प्रयच्छामि धर्मकामार्थसिद्धये. विश्वंभरा सर्वभूताक्षाक्षिण्या सर्वा देवताः इमां कन्यां प्रदास्यामि प्रीणादकमलापतिः. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಗೋವಿಂದ ಗೋವಿಂದ. ಇದೀಗ ಅರ್ಚಕವರೇಣ್ಯರು ಹೋಮ ಮುಂತಾದಂತಹ ಕಲ್ಯಾಣ ಮಹೋತ್ಸವದ ಅಂಗಭೂತವಾದಂತಹ ಕನ್ಯಾದಾನ, ಮಹಾಸಂಕಲ್ಪ ಇತ್ಯಾದಿ ಕಾರ್ಯಕ್ರಮಗಳನ್ನು ಎಲ್ಲವನ್ನೂ ಕೂಡ ಪೂರ್ತಿಗೊಳಿಸಿ ಇದೀಗ ಮಂಗಳ ಸೂತ್ರವನ್ನು ಶುದ್ಧಿಪಡಿಸುತ್ತಾ ಇದ್ದಾರೆ. ತಿರುಮಂಜನ ಎಂಬತಕ್ಕಂತಹ ಕಾರ್ಯಕ್ರಮದಿಂದ ಆ ಮಂಗಳ ಸೂತ್ರವನ್ನು ಶುದ್ಧಿಪಡಿಸಿ ಆ ದೇವದೇವನ ಸನ್ನಿಧಿಯಲ್ಲಿ ಇರಿಸಿ ಆ ಮಂಗಳಸೂತ್ರಕ್ಕೆ ಗಂಧಾದಿ ಲೇಪನೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸುತ್ತಾರೆ. ನಾವು ಈ ಕಲ್ಯಾಣ ಮಹೋತ್ಸವದಿಂದ ವಿವಾಹ ಎಂಬತಕ್ಕಂತಹ ಪ್ರಕ್ರಿಯೆಯಿಂದ ಗೃಹಸ್ಥಾಶ್ರಮ ಎಂಬತಕ್ಕಂತಹ ಧರ್ಮವು ಬರುತ್ತದೆ. ಈ ಗೃಹಸ್ಥನು ವಿವಿಧ ಉಳಿದ ಆಶ್ರಮಗಳಿಗೆ ಆಶ್ರಯಭೂತನು ಎಂಬುದಾಗಿ ತಿಳಿದುಕೊಂಡಿದ್ದೇವೆ. ಯಥಾ ಮಾತರಮಾಶ್ರಿತ್ಯ ಸರ್ವೇ ಜೀವಂತಿ ಜಂತವಃ ಏವಂ ಗಾರ್ಹಸ್ಥ್ಯಮಾಶ್ರಿತ್ಯ ವರ್ತಂತೆ ಇತರಾಶ್ರಮಾಃ ಎಂಬುದಾಗಿ, ಯಥಾ ನದೀನದಾ ಸರ್ವೇ ಸಾಗರೇ ಯಾಂತಿ ಸಂಸ್ಥಿತಂ ಏವಂ ಆಶ್ರಮಿಣಸ್ಸರ್ವೇ ಗೃಹಸ್ಥೇ ಯಾಂತಿ ಸಂಸ್ಥಿತಂ ಎಂಬುದಾಗಿ ವಿವಿಧ ಆಶ್ರಮದವರು ಎಲ್ಲರೂ ಕೂಡ ಗೃಹಸ್ಥಾಶ್ರಮದವನ ವ್ಯಕ್ತಿಯನ್ನು ಆಶ್ರಯಿಸಿ ಇರುತ್ತಾರೆ ಎಂಬುವ ವಿಷಯವನ್ನು ತಿಳಿದಿದ್ದೇವೆ. ಆ ಗೃಹಸ್ಥಾಶ್ರಮಿ ಕೇವಲ ಅವನು ಮಾತ್ರ ಯಾವುದೇ ವಿಧವಾದಂತಹ ಯಜ್ಞ ಯಾಗಗಳಲ್ಲಿ, ತೀರ್ಥಯಾತ್ರೆಗಳಲ್ಲಿ, ವಿವಿಧವಾದಂತಹ ದೇವತಾ ದರ್ಶನಗಳಲ್ಲಿ, ದಾನಾದಿಗಳಲ್ಲಿ ಅವನು ಒಬ್ಬನೇ ಇದ್ದು ಮಾಡಿದಲ್ಲಿ ಆ ಕರ್ಮವೆಲ್ಲವೂ ಕೂಡ ನಿಷ್ಫಲವಾಗುತ್ತದೆ ಎಂಬುದಾಗಿ ವೇದವು ಸ್ಮೃತಿಗಳು ತಿಳಿಸುತ್ತಾ ಇದ್ದಾವೆ. ಅಯಜ್ಞಿಯೋವ ಏಷಃ ಯಹ ಅಪತ್ನೀಕಃ ಎಂಬುದಾಗಿ, ಅವನು ಯಜ್ಞ ಮಾಡಿದಲ್ಲಿ ಅದು ಅಯಜ್ಞವಾಗುತ್ತದೆ, ಅದು ಯಜ್ಞವೇ ಅನಿಸಿಕೊಳ್ಳುವುದಿಲ್ಲ. ಅವನೊಬ್ಬನೇ ಮಾಡಿದಲ್ಲಿ, ಅವನು ಪತ್ನಿ ಸಮೇತನಾಗಿ ಯಜ್ಞಯಾಗಾದಿಗಳನ್ನು ಮಾಡಿದಲ್ಲಿ ಅವನಿಗೆ ಸಂಪೂರ್ಣ ಫಲವು ಉಂಟಾಗುತ್ತದೆ ಎಂಬುದಾಗಿ ಹೇಳುತ್ತಾರೆ. ಏಕೆ ಈ ಥರ ಅವನು ಮಾಡಿದಲ್ಲಿ ಪುಣ್ಯ ಕಾರ್ಯವು ಅವನಿಗೆ ಏಕೆ ಬರೋದಿಲ್ಲ ಎಂದರೆ ಹೇಳುತ್ತದೆ ವೇದವು, ಅಥೋ ಅರ್ಧೋವಾ ಏಷ ಆತ್ಮನಃ ಯತ್ಪತ್ನೀ ಎಂಬುದಾಗಿ. ಆ ವಿವಾಹಿತನಾದಂತಹ ವ್ಯಕ್ತಿಯ ಅರ್ಧ ಭಾಗವು ಪತ್ನಿ ಎಂಬುದಾಗಿ ಹೇಳುತ್ತಾ ಇದೆ. ಅವನು ಮಾತ್ರ ಒಂದು ಯಜ್ಞವನ್ನು ಮಾಡಿದಲ್ಲಿ, ದಾನವನ್ನು ಮಾಡಿದಲ್ಲಿ ಆವಾಗ ಅವನು ಸಂಪೂರ್ಣವಾದಂತಹ ಫಲವನ್ನು ಪಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಅವನ ಅರ್ಧ ಭಾಗವಾದಂತಹ ಅವನ ಅರ್ಧಾಂಗಿ ಎಂಬುವ ಹೆಸರಿಂದ ಪ್ರಸಿದ್ಧವಾದಂತಹ ಅವನ ಪತ್ನಿಯು ಅವನ ಜೊತೆ ಇಲ್ಲದೇ ಇದ್ದಲ್ಲಿ ಆ ಕಾರ್ಯವು ನಿಷ್ಫಲವಾಗುತ್ತದೆ ಎಂಬುದಾಗಿ ತಿಳಿಸುತ್ತಿದ್ದಾರೆ. ಪುರಾಣಗಳಲ್ಲಿ ಕೂಡ ಅರ್ಧಂ ಭಾರ್ಯ ಮನುಷ್ಯಸ್ಯ ಭಾರ್ಯಾ ಶ್ರೇಷ್ಠತಮಸ್ಸಖ ಎಂಬುದಾಗಿ ಹೇಳುತ್ತಿದ್ದಾರೆ. ಒಬ್ಬ ವ್ಯಕ್ತಿಗೆ ಅವನ ಪತ್ನಿಯು ಅವನ ಅರ್ಧ ರೂಪವಾಗಿ ಇರುತ್ತಾಳೆ ಎಂಬುದಾಗಿ ತಿಳಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಶ್ರೇಷ್ಠತಮಸ್ಸಖ ಎಂಬುದಾಗಿ ಹೇಳುತ್ತಿದ್ದಾರೆ. ಅವನಿಗೆ ಎಷ್ಟೇ ವಿಧವಾದಂತಹ ಮಿತ್ರರು ಇದ್ದರೂ ಕೂಡ ಅವರೆಲ್ಲರಿಗಿಂತಲೂ ಕೂಡ ಅವಳೇ ಶುಭ ಪ್ರಿಯ ಮಿತ್ರಳು ಎಂಬುದಾಗಿ ತಿಳಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಆಮ್ನಾಯೇ ಸ್ಮೃತಿತಂತ್ರೇ ಚ
లోకాచారే చ సూరిభిః శరీరార్థం స్మృతా భార్య ಪುಣ್ಯಫಲೆ ಪುಣ್ಯ ಅಪುಣ್ಯಫಲೆ ಸಮಾಹ ಎಂಬುದಾಗಿ. ಒಂದು ವೇದದಲ್ಲೇ ಅಲ್ಲ, ಸ್ಮೃತಿಗಳಲ್ಲಿ, ಅದೇ ರೀತಿಯಾಗಿ ವಿವಿಧ ಶಾಸ್ತ್ರಗಳಲ್ಲಿ ಕೂಡ ಇದೇ ವಿಷಯವನ್ನು ತಿಳಿಸಿದ್ದಾರೆ. ಪುಣ್ಯ ಕಾರ್ಯದಲ್ಲಿ ಅಪುಣ್ಯ ಕಾರ್ಯದಲ್ಲಿ ಕೂಡ ಅವಳು ಸಮಳಾಗಿ ಇರುತ್ತಾಳೆ ಭಾರ್ಯ, ಪತ್ನಿಯು ಎಂಬುವ ವಿಷಯವನ್ನು ತಿಳಿಸುತ್ತಿದ್ದಾರೆ. ಇದೀಗ ಅರ್ಚಕವರೇಣ್ಯರು ಮಂಗಳಸೂತ್ರ ಧಾರಣೆಯನ್ನು ಮಾಡುತ್ತಿದ್ದಾರೆ. ಎಲ್ಲರೂ ವೀಕ್ಷಿಸಿ ಧನ್ಯರಾಗೋಣ. ಹರೇ ಶ್ರೀನಿವಾಸ, ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಶರದಾಂ ಶತಂ ಶ್ರೀದೇವ್ಯೇ ನಮಃ. ಮಾಂಗಲ್ಯಧಾರಣಂ ಕರೋಮಿ. ಓಂ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಕಹೇತುನಾಂ ಕಂಠೇ ಭದ್ನಾಮಿ ಶುಭಗೆ ರಕ್ಷಂತು ಶರದಾಂ ಶತಂ. ಭೂದೇವ್ಯೇ ನಮಃ. ಮಾಂಗಲ್ಯಧಾರಣಂ ಕರೋಮಿ. ಮಾಂಗಲ್ಯಧಾರಣ ಮುಹೂರ್ತಸ್ಸು ಮುಹೂರ್ತೋಸ್ಪತಿ ಭವಂತೋ ಮಹಾಂತೋನುಗೃಹಂತೋ ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಪ್ರಸವ ಓಂ ಅಗ್ನಿರೈತು ಪ್ರಥಮೋ ದೇವತಾನಾಗಂಸೋ ಸೇ ಪ್ರಜಾಮಂಚತಮೃತ್ಯುಪಾಶಾತ್ ತದಯಗಂ ರಾಜಾವರುಣೋ ನಮನ್ಯತಾಂ ಯದೇಯಜ್ಞ ಸ್ತ್ರೀಪೌತ್ರಮಗನ್ನರೋದಾತ್ ಸ್ವಾಹಾ. ಯಮಾಮಗ್ನಿಸ್ತ್ರಾಗತಾಂ ಗಾರ್ಹಪತ್ಯಃ ಪ್ರಜಾಮಂಚತಮೃತ್ಯುಪಾಶಾತ್ ತದಯಗಂ ರಾಜಾವರುಣೋ ನಮನ್ಯತಾಂ ಯದೇಯಜ್ಞ ಸ್ತ್ರೀಪೌತ್ರಮಗನ್ನರೋದಾತ್ ಸ್ವಾಹಾ. ಯಮಾಮಗ್ನಿಸ್ತ್ರಾಗತಾಂ ಗಾರ್ಹಪತ್ಯಃ ಪ್ರಜಾಮಸ್ಸೇನೀತು ದೀರ್ಘಮಾಯೋಃ ಅಶೋನ್ಯೋಪಸ್ಥಾ ದೇವತಾಮಸ್ತು ಮಾತಾ ಪೌತ್ರಮಾನಂದಮಪಿ ಪ್ರಪುಜ್ಯತಾಂ ಯಜ್ಞಸ್ವಾಹಾ. ಯಮಮ್ಮೇ ವರ್ಣಶ್ರುತಿ ಹವಮದ್ಯಾ ಚ ಮೃಡಗಾ ವಾಮವಸ್ಸುರಾಚಕೆ ಸ್ವಾಹಾ. ತತ್ವಾಗಾಮಿ ಬ್ರಹ್ಮಣಾ ವಂದಮಾನಸ್ತದಾಶಾಸ್ತೆ ಯಜಮಾನೋ ಹವಿರ್ಭಿಃ ಅಹೇಡಮಾನೋ ವರ್ಣೇ ಹವೋಗ್ಯುರಶಕಂ ಸಮಾನಾಯ ಪ್ರಮೋಷೇ ಸ್ವಾಹಾ. ತ್ವನ್ನೋ ಅಗ್ನಿವರುಣಸ್ಯ ವಿದ್ವಾನ್ ದೇವಸ್ಯ ಹೇಡೋ ವಯಾಸಿ ಶಿಷ್ಟಾಃ ಯಜಿಷ್ಟೋ ವನ್ನಿತಮಸ್ಸೋ ಶಚಾನೋ ವಿಶ್ವಾದ್ವೇಷಾಗಂಸೆ ಪ್ರಮುಗ್ಧಸ್ಮತ್ಸ್ವಾಹಾ. ಸತ್ವನ್ನೋ ಅಗ್ನಿವಮೋ ಭವೋತಿ ನೇದಿಷ್ಟೋ ಅಸ್ಯಾಂ ವಶಸೋ ವ್ಯುಷ್ಟೌ ಅಪಯಕ್ಷ್ವನೋ ವರುಣಗಂರರಾನೋ ವಿಹಿಮೃಡೇಕಗಂ ಸಹವೋನಗೇದಿ ಸ್ವಾಹಾ. ತ್ವಮಗ್ನೇ ಅಗಾಸ್ಯಗಾಸನ್ಮನಸಾಹಿತಃ ಅಗಾಸನ್ ಹವ್ಯಮೋಹಿಷೇಯಾನೋ ದೇಹಿ ವೇಷ ಜಗ್ಗಸ್ವಾಹಾ. ಚಿತ್ತಿಶ್ಚ ಸ್ವಾಹಾ. ಚಿತ್ತಿಂಚ ಸ್ವಾಹಾ. ಆಕೂತಂಚ ಸ್ವಾಹಾ. ಆಕೂತಿಶ್ಚ ಸ್ವಾಹಾ. ವಿಜ್ಞಾನಂಚ ಸ್ವಾಹಾ. ವಿಜ್ಞಾತಂಚ ಸ್ವಾಹಾ. ಮನಶ್ಚ ಸ್ವಾಹಾ. ಶಕ್ಪರೀಶ್ಚ ಸ್ವಾಹಾ. ದರ್ಶಶ್ಚ ಸ್ವಾಹಾ. ಪೂರ್ಣಮಾನಶ್ಚ ಸ್ವಾಹಾ. ಬೃಹಚ್ಚ ಸ್ವಾಹಾ. ರಥಂತರಂಚ ಸ್ವಾಹಾ. ಓಂ ಭೂ ಸ್ವಾಹಾ. ಓಂ ಭವ ಸ್ವಾಹಾ. ಓಂ ಸವ ಸ್ವಾಹಾ. ಓಂ ಭೋರ್ಭವ ಸವ ಸ್ವಾಹಾ. ಅದಿತೇಂದ್ರಮಗ್ಗಸ್ತಾಃ ಅನುಮತೇಂದ್ರಮಗ್ಗಸ್ತಾಃ ಸರಸ್ವತೇಂದ್ರಮಗ್ಗಸ್ತಾಃ ದೇವಸವಿತಾ ಪ್ರಾಸಾವೇಃ. ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀ ಶ್ರೀನಿವಾಸಸ್ವಾಮಿನಃ ವೈವಾಹಿಕ ಮಹೋತ್ಸವೇ ಔಪಾಸನಾಗ್ನಮುಖೇ ಲಾಜಹೋಮಂ ಕರಿಷ್ಯೇ. ಅದಿತೇನ ಮನ್ಯಸ್ವ ಅನುಮತೇನ ಮನ್ಯಸ್ವ ಸರಸ್ವತೇನ ಮನ್ಯಸ್ವ ದೇವಸವಿತ ಪ್ರಸವ ಇಮಾನ್ ಲಾಜಾನಾಮಿತ್ಯಭಿಘಾರ್ಯ. ಓಂ ಇಮಾನ್ ಲಾಜಾನ್ ನಾವಪಾಮಿ ಸಮೃದ್ಧಿಕರಣಾನ್ ಮಮ ತುಭ್ಯಂ ಚ ಸಂವದನಾನ್ ತದಗ್ನಿರನುಮನ್ಯತಾಂ ಯನ್ನಾರ್ಗವಬ್ರೋದೆ ಅಗ್ನೌ ಲಾಜಾನ್ ನಾವಪಂತೆ ದೀರ್ಘಾಯುರುತ್ತಮೀಪತಿರೇಧಂತಾಂ ಜ್ಞಾತಗೋ ಮಮ ಸ್ವಾಹಾ.
ॐ इमान् लाजान् नवपामि समृद्धिकरणान् ममा तुभ्यं च संवननान् तदग्निरनुमन्यताम् यन्नार्यपब्रोदे अग्नौ लाजा नवपन्ति दीर्घायुरस्तु मे पतिरेधन्ताम् ज्ञातयो मम स्वाहा ॐ इमान् लाजान् नवपामि समृद्धिकरणान् मम तुभ्यं च संवननान् तदग्निरनुमन्यताम् यन्नार्यपब्रोदे अग्नौ लाजान् नवपन्ति दीर्घायुरस्तु मे पतिरेधन्ताम् ज्ञातयो मम स्वाहा ओम भूस्वाहा ओम भवस्वाहा ओम सवस्वाहा ओम भूर्भुवस्वस्वाहा अदितेन्वमग्रस्ताः अनुमतेन्वमग्रस्ताः सरस्वतेन्वमग्रस्ताः देवसविता प्रासावेः अस्य देवदेवस्य भगवतो नारागणेश श्री श्रीनिवास स्वामिनः वैवाहिक महोत्सवे औपासनाग्मुखे लाजहोमान्ते अतो देवादि वैष्णव होमं करिष्ये अदितेन मन्यस्वा अनुमतेन मन्यस्वा सरस्वतेन मन्यस्वा देवसविता प्रसभा अतो देवा अवन्तुनो यतो विष्णुर्विचक्रमे पृथिव्या सप्तधाम विस्वाहा इदं विष्णुर्विचक्रमे त्रेधानदेवतं समूढमस्य भागं सुरे स्वाहा त्रीणिपदा विचक्रमे विष्णुर्गोपा अधाभ्यः ततो धर्माणि धारयन् स्वाहा विष्णो कर्माणि पश्यतगतो ओर्धानि वस्वसे इन्द्रस्य युज्यस्सका स्वाहा तद्विष्णो परमं पदकं सदा पश्यन्ति सूरयः दिवीव चक्षुरा तदग्गस्वाहा तद्विप्रासो विपन्द्यवो जागृवागं सत्समिन्धते विष्णोर्यत्परमं पदग्गस्वाहा ओं भूस्वाहा ओं भवस्वाहा ओं सवस्वाहा ओं भूर्भुवस्वस्वाहा अदितेन्वमग्रस्ताः अनुमतेन्वमग्रस्ताः सरस्वतेन्वमग्रस्ताः देवसविता प्रासावेः अस्य देवदेवस्य भगवतो नारायणश श्री श्रीनिवास स्वामिनः वैवाहिक महोत्सवे औपासनाग्निमुखे तत्कर्म साद्गुण्यार्थम् उपरिष्टात् अन्तहोमं करिष्ये अदितेन मन्यस्वा अनुमतेन मन्यस्वा सरस्वतेन मन्यस्वा देवसविता प्रसभा यतस्य कर्मणो यत्यरेर्चं यद्वान् युनमिहाकरम् अग्निष्टत्पिष्टकृत् विद्वान् सर्वज्ञस्विष्टकं सुहतं करोतु मे स्वाहा अग्नगे स्विष्टकृते सुहतहुताहुतीनां कामानागं समर्थयित्रे स्वाहा अग्नगे स्वाहा अग्नये एन्नादाय स्वाहा अग्नयेन्नपतये स्वाहा प्रजापतये स्वाहा इंद्राय स्वाहा विश्वेभ्यो देवेभ्यः स्वाहा सर्वाभ्यो देवताभ्यः स्वाहा सर्वत्रैवादिष्टकं सर्वत्रैवानादिष्टं दैवतममुष्वे स्वाहा अग्नये स्विष्टकृते स्वाहा वास्तुपते नमो वास्तुपतये स्वाहा जन्म आत्मनो मिंदा भूदग्निस्तत्पनराः जातवेदा विचर्षणे स्वाहा पुनरग्निश्चक्षुरदात् पुनरिन्द्रो बृहस्पतिः पुनर्मे अश्विनायनं चक्षुरादतमक्षौ स्वाहा इष्टेभ्यः स्वाहा वसडनिष्ठेभ्यः स्वाहा भेषजं दुरिश्यै स्वाहा निष्कृत्यै स्वाहा दौराद्यै स्वाहा दैवीभ्यः स्वाहा तनोभ्यः स्वाहा वृद्ध्यै स्वाहा सर्वसमृद्ध्यै स्वाहा आश्रावितमत्याश्रावितं वषट्कृतमत्यनोक्तं च यज्ञे अतिरिक्तं कर्मणो यच्छहीनं यज्ञपर्वाणि प्रतिर्ण्येति कल्पयन् स्वाहा कृताहुतिरेति देवान् स्वाहा यथोऽसे दिशेमहि स्वाहा समिदसि तेजोसि तेजोमयि देहि स्वाहा यमस्य धीमहि मृत्योर्मे पाहि स्वाहा सूर्यस्य धीमहि चक्षुर्मे पाहि स्वाहा सोमस्य धीमहि चित्तं मे पाहि स्वाहा वायोर्धीमहि प्राणान् मे पाहि स्वाहा ब्रह्मणोर्धीमहि बुद्धिर्मे पाहि स्वाहा सप्तते अग्नि समिद सप्तजिह्व सप्तऋषय सप्तधाम प्रियाणि सप्तहोत्रा सप्तधात्वा यजन्ते सप्तयोनिरापृणस्वाकृतेन
स्वाहा ऋतदान विद्वान् अनुष्टुघृतेन पूर्णमाहुतिं जुहोमि मनसा प्रजापतये स्वाहा अग्निर्भुक्तः स्वाहा वेदिर्भुक्तः स्वाहा द्यौर्भुक्तः स्वाहा पृथिवीर्भुक्तः स्वाहा ओषधि वनस्पति गन्धर्वाप्सरश्चैव भुक्तः स्वाहा अग्निजन्नः स्वाहा वेदिर्जन्नः स्वाहा द्यौर्जन्नः स्वाहा पृथिवीजन्नः स्वाहा ओषधि वनस्पति गन्धर्वाप्सरश्चैव जन्नः स्वाहा शमन्तां बर्हिर् हविषाकृतेन समादित्यैर्वप्सुभिः समर्द्भिः पूर्णाहुतुत्तमान्ते आज्यशेषम् इन्द्राय जुहोमि स्वाहा आज्यशेषम् इन्द्राय जुहोमि स्वाहा पूर्णाहुतिमुहूर्तोऽस्मुहूर्तोऽस्मिति भवन्तो महान्तो न गृह्णन्तो अग्निस्तृप्यतो वेदिस्तृप्यतो द्यौस्तृप्यतो पृथिवीस्तृप्यतो ब्रह्माद्यास्तृप्यन्ताम् ओषधि गन्धर्वाप्सरश्चैव तृप्यन्ताम् अदितेन्वमग्रस्ताः अनुमतेन्वमग्रस्ताः सरस्वतेन्वमग्रस्ताः देवसविता प्रासादेः पवित्रमसि पवित्रं मे भूयात् स्वाहा पूर्णमसि पूर्णं मे भूयात् स्वाहा सदसि सन्मे भूयात् स्वाहा प्राच्यां दक्षिणागां प्रतीचां मुदीचां मूर्धागां दरागां पश्चिमतपरिमपनगा दक्षिणतपरिमपनगा उत्तरतपरिमपनगा पश्चिमतो विष्णो सदनमसि दक्षिणतो विष्णो सदनमसि उत्तरतो विष्णो सदनमसि प्राच्यां विष्णो सदनमसि ग्रन्थिं विसृज्य अग्निप्रोक्ष आप्यायन्तामापपोषधयो मरतां पृषतयस्तदमिङ्गच्छ ततो नो वृष्टिमेरघ स्वाहा शुद्ध्यन्तां देवसदनगं शुद्ध्यन्तां देवसदनगं शुद्ध्यन्तां पितृसदनगं शुद्ध्यन्तां पितृसदनगं भूतिस्मातेति भस्ममालिप्या भूतिस्माते लभते नित्यं सर्वयज्ञकृतं भवेत् अग्निमारुतयोर्भूतिः आदित्यः सोमो नमः त्रयायुषं जमदग्नि कश्यपः यद्देवानां त्रयायुषं तन्मे अस्तु त्रयायुषं दीर्घायुत्वाय बलाय शताय शतं च वर्चसे त्रयायुषम् आपोहिष्टामयो भवस्तानभूर्जे ददातना महीरणाय चक्षसे यो वस्तिवतमोरसस्तस्य भाजयते हनः उषतीर्व मातरः तस्मा अनङ्गमामवो यस्य क्षयाय जन्मदा ओम च मेश्वरश्च मे यज्ञोपचते नमश्च यत्ते न्यूनं तस्मै ते उपयत्यतिरिक्तं तस्मै ते नमः बालकृतं वा चरितं वा सत्यहीनं वा पुष्पहीनं वा होत्रहीनं वा वसडर्धहारमुपाग्नगे जातवेदसे भगवान् प्रज्वलित ओं नमः मंत्रहीनं क्रियाहीनं भक्तिहीनं हुताशना यत्कृतं तु मया देव परिपूर्णं तदस्तु ते कायश्चित्तानि शेषानि होमकर्मात्मकानि वै तानि शेषान् शेषाणां कृष्णानुस्मरणं पदं कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि ब्रह्मणे नमः सोमाय नमः पुनः पाद्यर्घाचमनीयं समर्पयामि ब्रह्मणे नमः सोमाय नमः अग्नेय नमः उपासकं यदा स्थानं प्रवेशयामि शोभनार्थं क्षेमाय पुनरागमनाय च यज्ञेश्वराय नमः गुडोपहारं निवेदयामि आज्यशेषं समर्पयामि तत्सब्रह्मार्पणमस्तु सर्वं श्री भोनीला समेत श्री श्रीनिवासार्पणमस्तु
ಹರೇ ಶ್ರೀನಿವಾಸ, ಸಪ್ತಗಿರಿವಾಸ, ಗೋವಿಂದ ಗೋವಿಂದ. ಇದೀಗ ಅರ್ಚಕವರೇಣ್ಯರು ಪ್ರಧಾನ ಹೋಮವನ್ನು ಸಂಪೂರ್ಣಗೊಳಿಸಿದ್ದಾರೆ. ಈ ಹೋಮದಲ್ಲಿ ಇರತಕ್ಕಂತಹ ಪ್ರಧಾನ ಆಹುತಿಗಳನ್ನು, ಆ ಹವಿಸ್ಸನ್ನು ಆ ಶ್ರೀನಿವಾಸನ ಬಲಗೈಗೆ ಮುಟ್ಟಿಸಿ ಆ ಹೋಮಕುಂಡಕ್ಕೆ ಪ್ರದಕ್ಷಿಣ ರೂಪವಾಗಿ ಆ ಹವಿಸ್ಸನ್ನು ತೆಗೆದುಕೊಂಡು ಬಂದು ಆ ಅಗ್ನಿ ಮೂಲಕದಿಂದ, ಅಗ್ನಿಸ್ವರೂಪದಿಂದ ಆ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಆ ನಂತರ ಪ್ರಾಯಶ್ಚಿತ್ತಾದಿ ಹೋಮಗಳನ್ನೆಲ್ಲವನ್ನೂ ಕೂಡ ಮುಗಿಸಿಕೊಂಡು ಆ ಅಗ್ನಿಗೆ, ಆ ಹೋಮಕುಂಡಕ್ಕೆ ರಕ್ಷಣೆ ರೂಪದಿಂದ ಸ್ಥಾಪಿಸಿದಂತಹ ಆ ದರ್ಭೆಗಳನ್ನೆಲ್ಲವನ್ನೂ ಕೂಡ ಆ ಅಗ್ನಿಗೆ ಸಮರ್ಪಣೆ ಮಾಡಿ ಆ ಹೋಮ ರಕ್ಷೆಯನ್ನು ಆ ಶ್ರೀನಿವಾಸನಿಗೆ ಸಮರ್ಪಣೆ ಮಾಡಿದ್ದಾರೆ. ಆ ನಂತರ ಆ ಅರ್ಚಕವರೇಣ್ಯರು ವಾರಣಮಾಯರಂ ಎಂಬತಕ್ಕಂತಹ ಈ ಕಲ್ಯಾಣ ಮಹೋತ್ಸವದಲ್ಲಿ ಆಚಾರ ರೂಪದಿಂದ ಬಂದಂತಹ ಈ ವಾರಣಮಾಯರಂ ಎಂಬತಕ್ಕಂತಹ ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ. ಸಂಪೂರ್ಣ ಕಲ್ಯಾಣ ಮಹೋತ್ಸವದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ವೇದ ಮಂತ್ರವನ್ನು ಹೇಳುವುದು ಶಾಸ್ತ್ರ. ಈ ವಾರಣಮಾಯರಂ ಎಂಬತಕ್ಕಂತಹ ಕಾರ್ಯಕ್ರಮವು ನಡೆಯುವಾಗ ದ್ರಾವಿಡ ವೇದ ಎಂಬುದಾಗಿ ತಿಳಿಸುತ್ತಾರೆ. ಅಂತಹ ಪಾಶುರಗಳನ್ನು ಆ ಸಮಯದಲ್ಲಿ ಪಾರಾಯಣ ಮಾಡುತ್ತಾರೆ ಪಂಡಿತರು. ಇದೀಗ ಮಾಲಾ ಪರಿವರ್ತನೆ ಎಂಬತಕ್ಕಂತಹ ಕಾರ್ಯಕ್ರಮವು ನಡೀತಾ ಇದೆ. ಆ ಶ್ರೀನಿವಾಸನಿಗೆ ಸಮರ್ಪಿಸಿದಂತಹ ಆ ಗಜಮಾಲೆಯನ್ನು ಶ್ರೀದೇವಿಯರಿಗೆ ಸಮರ್ಪಣೆ ಮಾಡುತ್ತಾರೆ ಅರ್ಚಕವರೇಣ್ಯರು. ಪುನಃ ಆ ಶ್ರೀದೇವಿಯರಿಂದ ತೆಗೆದುಕೊಂಡು ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಮಸ್ಕಾರವನ್ನು ಮಾಡಿಕೊಂಡು ಮತ್ತೆ ಅದೇ ಗಜಮಾಲೆಯನ್ನು ತೆಗೆದುಕೊಂಡು ಭೂದೇವಿಯರಿಗೆ ಸಮರ್ಪಣೆ ಮಾಡುತ್ತಾರೆ. ಈ ರೀತಿ ಮಾಡತಕ್ಕಂತಹ ಪ್ರಕ್ರಿಯೆಯು ಮಾಲಾ ಪರಿವರ್ತನೆ ಎಂಬುದಾಗಿ ಹೇಳುತ್ತಾರೆ. ಆ ನಂತರ ಒಂದು ಸಿಂಹಾಸನದ ಮೇಲೆ ಶ್ರೀನಿವಾಸ ದೇವರು, ಮತ್ತೊಂದು ಸಿಂಹಾಸನದ ಮೇಲೆ ಶ್ರೀದೇವಿಯರು, ಭೂದೇವಿಯರು ನಮಗೆ ಇದುವರೆಗೂ ದರ್ಶನವನ್ನು ನೀಡುತ್ತಾ ಇದ್ದಾರೆ. ಇದೀಗ ಮಾಲಾ ಪರಿವರ್ತನೆಯ ಅನಂತರ ಶ್ರೀದೇವಿಯರು, ಭೂದೇವಿಯರು ಇಬ್ಬರೂ ಕೂಡ ಅಕ್ಷತಾರೋಪಣ ಎಂಬತಕ್ಕಂತಹ ಕಾರ್ಯಕ್ರಮದ ನಿಮಿತ್ತವಾಗಿ ಆ ಶ್ರೀನಿವಾಸನು ಇರತಕ್ಕಂತಹ ಸಿಂಹಾಸನದ ಮೇಲೆ ಬಂದು ಆಸೀನರಾಗುತ್ತಾರೆ. ಆ ಶ್ರೀದೇವಿಯರು, ಭೂದೇವಿಯರು ಕೂಡ ಬಂದು ಆಸೀನರಾಗಿ ಒಂದೇ ಸಿಂಹಾಸನದ ಮೇಲೆ ನಮಗೆ ದರ್ಶನವನ್ನು ನೀಡುತ್ತಾರೆ. ಆ ನಂತರ ಅಕ್ಷತಾರೋಪಣ ಎಂಬತಕ್ಕಂತಹ ಕಾರ್ಯಕ್ರಮವು ನಡೆಯುತ್ತದೆ. ಅರಿಶಿಣದಿಂದ, ಸುಮಂಗಳ ದ್ರವ್ಯವಾದ ಅರಿಶಿಣದಿಂದ ಕಲಿಸಿದಂತಹ ಆ ಅಕ್ಕಿಯನ್ನು, ಆ ತಂಡುಲ ಮಿಶ್ರಣವನ್ನು ಮಂತ್ರಗಳಿಂದ, ವೇದ ಮಂತ್ರಗಳಿಂದ ಆ ಶ್ರೀನಿವಾಸನಿಗೆ ಮುಟ್ಟಿಸಿ ಆ ದೇವಿಯರಿಗೆ ಅಭಿಷೇಕ ರೂಪದಿಂದ ಅಕ್ಷತಾರೋಪಣೆ ಎಂಬತಕ್ಕಂತಹ ಕಾರ್ಯಕ್ರಮವನ್ನು ನಡೆಸುತ್ತಾರೆ. ಪುನಃ ಅರ್ಚಕವರೇಣ್ಯರು ಆ ಮಂತ್ರಾಕ್ಷತೆಗಳನ್ನು ತೆಗೆದುಕೊಂಡು ಮತ್ತೆ ಆ ಪರಮಾತ್ಮನಿಗೆ, ಆ ದೇವಿಯರಿಗೆ ಸಮರ್ಪಣೆ ಮಾಡುತ್ತಾರೆ. ನೋಡಿ, ಕೃತಾರ್ಥರಾಗೋಣ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వి నీ పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వి నీ పెండ్లి కూతురు, కొంత పెడమరలి నవ్వి నీ పెండ్లి కూతురు. పెండ్లి కూతురు, పేరు కళ జవరాలే పెండ్లి కూతురు.
కూతురు పెద్ద పేరుల ముత్యాల మెడ పెండ్లి కూతురు పేరు కల జవరాలే పెండ్లి కూతురు పెద్ద పేరుల ముత్యాల మెడ పెండ్లి కూతురు పేరంటాండ్ల నడిమి పెండ్లి కూతురు పేరంటాండ్ల నడిమి పెండ్లి కూతురు విభు పేరు కుచ్చ సిగ్గుబడి పెండ్లి కూతురు పేరంటాండ్ల నడిమి పెండ్లి కూతురు విభు పేరు కుచ్చ సిగ్గుబడి పెండ్లి కూతురు పిడికిట తలంబ్రాల పెండ్లి కూతురు కొంత పెడమరలి నవ్వి నీ పెండ్లి కూతురు బిరుదు పెండెము వెట్టే పెండ్లి కూతురు బిరుదు పెండెము వెట్టే పెండ్లి